ಇದ್ದೇನೆ ಅಂತ ಒಂದು ಸಮಾಧಾನ ಉಂಟಪ್ಪ. ಗುರುವಾದವ ವಿದ್ಯೆಯನ್ನು ದಾನ ಮಾಡುವಾಗ ಹೌದು ಪಾತ್ರತ್ವವನ್ನು ನೋಡಿಯೇ ದಾನ ಮಾಡ್ತಾನೆ ಮಗು ಅಲ್ವಾ. ನಿಂದು ಪುಣ್ಯದ ಪಾತ್ರೆ ಅಂತ ನನಗೆ ಗೊತ್ತು. ಓಹ್, ಆ ಪಾತ್ರೆಯನ್ನು ತುಂಬುವಷ್ಟು 4 ಗುರುಗಳಿಂದ ನೀನು ಸಂಗ್ರಹಿಸಿದ್ದೀ ಎನ್ನುವುದನ್ನು ನಾನು ಅರಿತುಕೊಳ್ತಾ ಇದ್ದೇನೆ ಮಗ. ಆಗಲಿ ಆಗಲಿ, ಶುಭವಾಗಲಯ್ಯ. ಅಪ್ಪ ಓ ಶುಭವಾಗಲಿ ಅಂತ ಹೇಳುವಾಗ ಹತಪ್ರಭರಾದಂತೆ ಗತತೇಜರಾದಂತೆ ಕಾಣುತ್ತದೆ. ನಾನು ಆಗಲೇ ಗಮನಿಸ್ತಾ ಇದ್ದೇನೆ. ರುಗ್ನಶಯ್ಯೆಯಲ್ಲಿದ್ದಂತೆ ಪವಡಿಸಿದ್ದಾರೆ ಅಪ್ಪಯ್ಯ ಅಂತ ಅಮಾತ್ಯರೇ ಮೊದಲಾದವರು ಆಡಿದ್ದನ್ನು ಕೇಳಿಸಿಕೊಂಡು ಒಳಬಂದವನು. ವಯೋ ಸಹಜ ಮಗ. ಅಷ್ಟು ಪ್ರಾಯ ತಮಗೆ ಎಲ್ಲಿ ಆಗಿದೆಪ್ಪ. ನಾವು ಕೇಳಿ ತಿಳಿತೇವೆ. ಶಾಂತನೋತಿ ಎಂಬುದರಿಂದ ಶಾಂತನು ಅಂತ ತಮಗೆ ಹೆಸರು. ರೋಗಿಗಳಾಗುವುದಿಲ್ಲವಂತೆ ನಿಮ್ಮ ಕರಸ್ಪರ್ಶಕ್ಕೆ ಈಡಾದವರು. ಪ್ರಾಯದ ಬಾಧೆಗೆ, ವೃದ್ಧಾಪ್ಯದ ಸಂತ್ರಸ್ತತೆಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳುವುದಿಲ್ವಂತೆ ಜೀವರುಗಳಾದವರು ನಿಮ್ಮ ಕರಸ್ಪರ್ಶ ಆದರೆ. ಅನ್ಯರನ್ನು ಜರಾ ಮರಣಗಳಿಂದ ಅಂದರೆ ಬದುಕಿ ಸಾಯುವುದು ರೋಗಗಳಿಂದಲೇ ಅಲ್ವಾ, ಜರೆಯಿಂದಲೂ ರೋಗದಿಂದಲೂ ಪೀಡಿತರಾಗದಂತೆ ರಕ್ಷಿಸುವ ಅಮೃತಕರಾಗ್ರ ತಮ್ಮದ್ದಾಗಿರುವಾಗ ಅದನ್ನು ಹೊಂದಿದ ನೀವೇ ಸ್ವಯಂ ಹೀಗೆ ಕಾಣಿಸಿಕೊಳ್ಳುವುದು ಮಗು ಯಾಕೋ ಮನಸ್ಸಿಗೆ ಅಪ್ರಿಯವಾಗ್ತಾ ಉಂಟು. ಏನಾಯ್ತಪ್ಪ? ಮಾತಿಗೆ ಹೇಳುವುದು ನಿನ್ನಮ್ಮ ಗಂಗೆ ಅಘನಾಶಿನಿ. ಹೌದು, ಎಲ್ಲರ ಪಾಪವನ್ನು ತೊಳಿತಾಳೆ. ಹೌದು, ಆದರೆ ಅವಳ ಒಡಲೆಲ್ಲ ಪಾಪವೇ ತುಂಬಿಕೊಳ್ತದಲ್ವ. ಆದರೆ ಒಂದುಂಟು, ತನ್ನ ಒಡಲನ್ನು ತುಂಬಿಕೊಂಡ ಪಾಪದಿಂದ ತಾನು ಸಂತ್ರಸ್ತತೆಯನ್ನು ಅನುಭವಿಸದೇ ಇರುವ ವಿದ್ಯೆ ನಮ್ಮ ಅಮ್ಮನಿಗೆ ವಶಗತ ಅಲ್ವ. ಈಗ ಗಂಗೆಯಲ್ಲಿಯೋ ತನ್ನ ಒಡಲಲ್ಲಿದ್ದ ಪಾಪದಿಂದ ಭಾರದಿಂದ ಕುಸಿದಲು ಅಂತ ನಾವು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ ಅಂದ್ರೆ ಅವರೆಲ್ಲ ಅದನ್ನು ಇಡುವುದಕ್ಕೆ ಬಿಡುವುದಕ್ಕಿದ್ದ ಸ್ಥಳ ಇದು, ಅವರನ್ನು ಪುನೀತವಾಗಿಸುವ ಕೇಂದ್ರ ಇದು. ಅವರು ಏನನ್ನು ಬಿಟ್ಟು ಹೋದರು, ನಾನಿದ್ದ ನೆಲೆಯಿಂದ ಚ್ಯುತಳಾಗದೆ ಉಳಿಯಬೇಕಾದ ವಿವೇಕ ನನ್ನದು, ಅದಕ್ಕೆ ಬೇಕಾದ ಸಿದ್ಧಿ ಉಂಟು ಅಂತ ಅರಿತವಳ. ಆದ್ದರಿಂದ ಎಷ್ಟು ಮಂದಿ ಪಾಪಿಗಳು ಮುಳುಗಿದರು, ಅವಳಿಗೆ ಅಘಪೂರಿಣಿ ಅಂತಿಲ್ಲ ಹೆಸರು, ಅಘನಾಶಿನಿ ಅಂತಲೇ ಇರುವುದಲ್ವ. ಆದ್ದರಿಂದಲೇ ಲೋಕದಲ್ಲಿ ಯಾರು ಭಾರ ತಂದು ನಿಮ್ಮ ಪಾದದಲ್ಲಿ ಇಟ್ರು, ಯಾರು ಕಷ್ಟ ನಷ್ಟಗಳನ್ನು ನಿವೇದಿಸಿಕೊಂಡ್ರು, ನೀವು ಕುಸಿಯುವುದಕ್ಕಿಲ್ಲ. ಏನಾಯ್ತು ಈಗ ಮಗು? ಒಟ್ಟಾರೆಯಾಗಿ ನನ್ನ ಮುಖಾರವಿಂದವನ್ನ ನೋಡಿದ ಕ್ಷಣದಲ್ಲಿ ಯಾವುದೋ ಚಿಂತೆ ಅಂತ ಯೋಚಿಸ್ತಾ ಇದ್ದೀಯ. ಹೌದು ಹೌದಪ್ಪ. ಚಿಂತೆ ಯಾರನ್ನ ಬಿಟ್ಟಿದೆ ಮಗನೇ? ಹರಿಹರ ಬ್ರಹ್ಮಾದಿ ವಿಭುಗಳಿಗೆ ಹರಿಹರ ಬ್ರಹ್ಮಾದಿ ವಿಭುಗಳಿಗೆ ಬಿಟ್ಟಿಪ್ಪುದುಂಟೆ ಕೊರತೆಗಳು ಗಾಂಗೆಯ ಜಗದೊಳಗೆ. ಬಿಟ್ಟಿರ್ಪುದುಂಟೆ ಕೊರತೆಗಳು ಗಾಂಗೆಯ ಜಗದೊಳಗೆ. ನರರ ಪಾಡೆ ನಿನ್ನು ಮೋಹದ ತರಳ ನಿನ್ನ ವಿಯೋಗದಿಂದಲೇ. ನರರ ಪಾಡೆ ನಿನ್ನು ಮೋಹದ ತರಳ ನಿನ್ನ ವಿಯೋಗದಿಂದಲೇ. ಮರುಗುತ್ತಿದ್ದೆನು ಬೇರೆ ಮತ್ತಿನ್ನಿರದು ಕಾರಣ ಕೇಳು ಕುವರನೇ. ಮರುಗುತ್ತಿದ್ದೆನು ಬೇರೆ ಮತ್ತಿನ್ನಿರದು ಕಾರಣ ಕೇಳು ಕುವರನೇ. ಮಗು, ಅಪ್ಪ, ಭುವಿಯಲ್ಲಿ ಹುಟ್ಟಿದವರಿಗೆ ಕೇವಲ ಭುವಿಯಲ್ಲಿ ಅಂತಲ್ಲ, ಯಾರೆಲ್ಲ ಇದ್ದಾರೋ 14 ಲೋಕಗಳಲ್ಲಿಯೂ ಅವರು ಯಾರನ್ನು ಚಿಂತೆ ಎನ್ನುವುದು ಬಿಟ್ಟಿಲ್ಲ. ಹರಿಹರ ಬ್ರಹ್ಮಾದಿ ವಿಭುಗಳಿಗೂ ಚಿಂತೆ ಬಿಟ್ಟಿಲ್ಲ ಎನ್ನುವುದು ನಿನಗೆ ನಾನು ಮತ್ತೆ ಹೇಳಬೇಕಾದ್ದಿಲ್ಲ. ಸಾಮಾನ್ಯ ನೃಪತಿಗಳಿಂದ ಹೆಚ್ಚಿನ ವ್ಯಾಪ್ತಿ ಹೊಂದಿದ ವಿಭುಗಳು, ಹೌದು, ಅವರಿಗೂ ಚಿಂತೆ ಬಿಡಲಿಲ್ಲ ಅಲ್ವಾ. ಈ ಸಮಸ್ತ ಭೂಲೋಕಕ್ಕೂ ಈ ಚಂದ್ರವಂಶದ ಆಡಳಿತ ಎಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ನಾನು ಹೇಗೆ ವಿಭುವೋ, ನನಗೆ ಆಶೀರ್ವದಿಸಲಿಕ್ಕೆ ದೇವತೆಗಳು ವಿಭು ಅಲ್ವೋ, ಸರಿ, ಪ್ರಭುಗಳು ವಿಭುಗಳು ಅವರೇ ಆಗಿರ್ತಾರೆ. ಹಾಗಾಗಿ ಚಿಂತೆ ಯಾರನ್ನೂ ಬಿಟ್ಟಿಲ್ಲ. ನನ್ನ ಚಿಂತೆಯ ಕುರಿತಾಗಿ ನೀನು ಅಷ್ಟೊಂದು ಚಿಂತಿಸಬೇಕಾದ್ದಿಲ್ಲ ಮಗ. ನನಗೆ ದೊಡ್ಡ ಚಿಂತೆ ಯಾವುದಿತ್ತು ಗೊತ್ತೋ? ಯಾವುದು? ಅಮ್ಮ ನಿನ್ನನ್ನು ಕರೆದುಕೊಂಡು ಹೋದ್ಲಲ್ಲ, ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಾಳೆ ವಿಶೇಷ ಅಲ್ಲ. ಆದರೆ ಇದ್ದೊಬ್ಬ ಮಗನನ್ನು ದೂರದಲ್ಲಿ ಕಳಿಸಿಕೊಟ್ಟು ನಾನೊಬ್ಬನೇ ಇಲ್ಲಿ ಕಳೆಯುವಂತಾಯ್ತಲ್ಲ ಮಗ. ಅದೇ ಚಿಂತೆ ಅಪ್ಪ.
ಹೌದು ಮಗು, ಅದೇ ಚಿಂತೆ ಇದ್ದದ್ದು. ಅನುಮಾನವ? ಅಲ್ಲ, ಅನುಮಾನ ಅಲ್ಲ, ಬಂದನಲ್ಲಪ್ಪ ನಾನು. ನಿರದಿರಲು ನಾ ಬಂದೆ ಮುಂದೆಸೆಯ, ನಿರದಿರಲು ನಾ ಬಂದು ಮುಂದೆಸೆಯ, ತವ ಹೃತ್ ಸರೋಜವು ಕುಂದಿ ದುಃಖಾತಪದಿ ನ್ಯೂನ್ಯತೆಯ, ತವ ಹೃತ್ ಸರೋಜವು ಕುಂದಿ ದುಃಖಾತಪದಿ ನ್ಯೂನ್ಯತೆಯ, ಹೊಂದಿಹುದು ತ್ಯಜಿಸಿಲ್ಲ ಮತ್ಪಿತ ಕಂದನೊಳು ದಯದಿಂದ ಪೇಳುವುದು, ಹೊಂದಿಹುದು ತ್ಯಜಿಸಿಲ್ಲ ಮತ್ಪಿತ ಕಂದನೊಳು ದಯದಿಂದ ಪೇಳುವುದು, ಚಂದಿರಾನ್ವಯ ಸಾರ್ವಭೌಮಕಗಿಂದು ಸಂಘಟಿಸಿರ್ಪುದೇನೈ, ಚಂದಿರಾನ್ವಯ ಸಾರ್ವಭೌಮಕಗಿಂದು ಸಂಘಟಿಸಿರ್ಪುದೇನೈ, ಇರದಿರಲು ನಾ ಬಂದು ಮುಂದೆಸೆಯ, ಅಪ್ಪಯ್ಯ, ಮಗು, ತಮ್ಮಷ್ಟು ಪ್ರಾಜ್ಞತೆಯಾಗಲಿ ಬದುಕಿನ ಅನುಭವವಾಗಲಿ ನನ್ನದಲ್ಲ. ಹಾ, ಸೀಮಿತವಾದ ಪರಿಜ್ಞಾನದಲ್ಲಿ ಹಾ, ಅನುಭವಗಳ ಕಕ್ಷೆಯಲ್ಲಿ ಹಾ, ನಾವು ವಿವೇಚಿಸುವುದಾದರೆ ಹಾ, ಆಪ್ತರ ಅಗಲುವಿಕೆ ವಿರಹ ಎಂಬುದು ಹಾ. ಅತೀವವಾದ ವೇದನೆಯನ್ನು, ವಿಷಾದವನ್ನು, ಖಿನ್ನತೆಯನ್ನು ತರ್ತದೆ ಅಲ್ವೋ? ತಾವು ಆಡಿದ್ದು ಈಗ ಅದೇ. ಹಾ, ಆಪ್ತನಾಗಿ ಒಡನಾಡಿಯಾಗಿ ಉಳಿಯಬೇಕಾದ ಮಗ ವಿದೂರನಾದಾಗ ಬಂದಂತಹ ನೋವು ಅಷ್ಟೇ, ಯಾರನ್ನೂ ಬಿಟ್ಟದ್ದಿಲ್ಲ ಅಂತ. ಈಗ ಅದೇ ಹೌದಾದರೆ ಚಿಂತಾಕಾರಣವೇ ನಿವೃತ್ತವಾದ ಕಾಲದಲ್ಲಿ ಆ ದಯನೀಯ ಅವಸ್ಥೆ ಹಾಗೆಯೇ ಉಳಿದದ್ದೇನನ್ನು ಸೂಚಿಸ್ತದಪ್ಪ? ತಮ್ಮನ್ನು ಪ್ರಶ್ನಿಸ್ತೇನೆ ಅಂತ ಭಾವಿಸಬಾರದು. ಇಲ್ಲವೋ? ನನಗದು ಗೊಂದಲ ಆದದ್ದರಿಂದ ಕೇಳದೆ ನನ್ನ ಜಿಜ್ಞಾಸೆ ನಿಮಗೆ ಅರಿವಿಗೆ ಬರುವುದಿಲ್ಲ, ನಿಮಗೆ ಉತ್ತರಿಸುವುದಕ್ಕೂ ಅನುಕೂಲವಾಗುವುದಿಲ್ಲ. ಆದ್ರಿಂದ ಕೇಳ್ತಾ ಇದ್ದೇನಷ್ಟೇ. ಯಾರು ದೂರ ಅಗಲಿ ನಿಂತಿದ್ದಾನೆ ಅವನ ಕುರಿತಾಗಿ ಚಿಂತೆಯಾದರೆ ನೀವು ಅಪೇಕ್ಷಿಸಿದಂತೆ ಶ್ರೇಷ್ಠರಾದ ಗುರುಗಳ ಸಾನ್ನಿಧ್ಯದಲ್ಲಿ ವಿದ್ಯಾಸಂಪನ್ನನಾಗಿ ಮರಳಿ ಸೇವಾಸಕ್ತಿಯಿಂದ ಬಂದು ಪಾದಮೂಲದಲ್ಲಿ ಮಣಿದು ನಿಂತ ಮಗನ ಮುಖ ನೋಡಿದ ಮೇಲೂ ತಮ್ಮ ಮನದ ಕಮಲ ಅರಳುವುದಿಲ್ಲ ಅಂತಾದರೆ ಅದನ್ನು ವ್ಯಾಪಿಸಿದಂತಹ ಬೇಗೆ ಅದು ಬೇರಾವುದೋ ತೆರನಾದದ್ದು ಅಂತಲ್ವೋ? ಈಗ ಇದೆಲ್ಲ ಬೆಳಕು ಮಗನ ಆಗಮನದಿಂದ ಸಿಗುವ ಪ್ರಕಾಶದಿಂದ ಅರಳುವ ಕಮಲವಾಗಿ ಮನಸ್ಸು ಉಳಿಯಲಿಲ್ಲ. ಆ ಮನದ ಕಮಲ ಅರಳಬೇಕು ಅಂತಾದರೆ ಅದಕ್ಕೆ ಬೇಕಾದ ಪ್ರಭೆ ಇನ್ನೆಲ್ಲಿಂದಲೋ ಸಾಗಿ ಬರಬೇಕಾಗಿದೆ ಅಂತ ನನ್ನ ಮನಸ್ಸು ತರ್ಕಿಸ್ತಾ ಉಂಟು. ಇದೊಂದು ನೆಲೆಯಾದರೆ ಹರಿಹರ ಬ್ರಹ್ಮಾದಿಗಳಿಗೂ ಚಿಂತೆ ಬಿಡ್ಲಿಲ್ಲ ಅಂತ ಅಲ್ಲವೋ? ತಮಗೆ ಉಪದೇಶಿಸುವಷ್ಟು ಖಂಡಿತ ಹಿರಿತರ ನನಗಿಲ್ಲ. ಆದ್ರಪ್ಪ, ಅನ್ಯ ಸಂದರ್ಭದಲ್ಲಾದರೆ ತಾವೇ ಹೇಳ್ತಿದ್ರಿ, ಹೀಗೆ ಯಾರಾದ್ರೂ ಹೇಳಿದರೆ ತಮ್ಮ ಚಿಂತೆಯಿಂದ ತಾವೇ ಕುಸಿಯುವಂತಾದರೆ ಲೋಕ ನಿರ್ವಹಣೆಯನ್ನು ಮಾಡುವುದು ಯಾರು? ತ್ರಿಮೂರ್ತಿಗಳಿಗೆ ಚಿಂತೆ ಇರಬಾರದು ಅಂತಲ್ಲ, ಆದರೆ ಆ ಚಿಂತೆಯ ಭಾರ, ಆ ಚಿಂತೆಯ ಪ್ರಭಾವ ಲೋಕದ ಮೇಲಾಗುವಂತೆ ಅವರು ವರ್ತಿಸಿದರೆ ಈಗ ಅದಕ್ಕೆ ದೃಷ್ಟಾಂತವೂ ಸಿಗುತ್ತದೆ. ಸತಿ ಇಲ್ಲದ ವೇಳೆಯಲ್ಲಿ ಸ್ಥಾಣುವಾಗಿ ಲೋಕವಿಮುಖನಾಗಿ ಕುಳಿತದ್ದರಿಂದಲೇ ಅಲ್ವೋ ದೌಷ್ಟ್ಯ ತಾರಕಕ್ಕೇರಿದ್ದು? ಲಯಕರ್ತ ತನ್ನ ಕೆಲಸವನ್ನ ಬಿಟ್ನಲ್ಲ, ಸ್ತಬ್ಧನಾದದ್ದರಿಂದ ಅಲ್ವೋ? ಹಾಗಾದರೆ ಅಲ್ಲಿ ಮತ್ತೆ ಸಂಚಲನಶೀಲತೆ ಬರಬೇಕು, ಸಂಚಲನ ಮೂಡಬೇಕು ಎಂಬುದಕ್ಕೆ ಕಾಮನೆ ಪ್ರವೃತ್ತನಾಗಿ ಪಂಚಸಾಯಕಗಳ ಪ್ರಯೋಗದಿಂದ ಕಾಮದಗ್ಧವಾದರೂ ಶಿವ ಸಂಚಲನ ಉಂಟಾದದ್ದರಿಂದ ಮಂಗಳವಾಯಿತು ಲೋಕಕ್ಕೆ ಅಂತ ಕಥೆ ಕೇಳ್ತೇವೆ ಅಲ್ವೋ? ಮಾತ್ರ ಅಲ್ಲ, ಸೃಷ್ಟಿಯ ಉಪಕ್ರಮದಲ್ಲಿ ವಾಣಿ ಸಾಂಗತ್ಯ ಬೇಕು ಅಂತ ಕಂಡದ್ದರಿಂದ, ಅಂದ್ರೆ ಪರಿಹಾರ ಕಂಡುಕೊಂಡದ್ದರಿಂದ ಅಲ್ವೋ ಸೃಷ್ಟಿ ಚಕ್ರ ನಿರಂತರ ಪ್ರವೃತ್ತಿ ಉಂಟಾದದ್ದು. ಈಗ ದೋಷಪೂರ್ಣವಾದಂತಹ ಸೃಷ್ಟಿಯಲ್ಲಿ ಎಲ್ಲರೂ ಅಪವಾದ ಹೇಳುವುದೇ ಆಯಿತು ಅಂತ ಚಿಂತೆಯ ಭಾರದಿಂದ ಬ್ರಹ್ಮದೇವ ಕುಗ್ಗಿದ್ದಿದ್ದರೆ, ತಗ್ಗಿದ್ದಿದ್ದರೆ ಸೃಷ್ಟಿಯೇ ಇರ್ತಿರ್ಲಿಲ್ಲ, ಸ್ಥಗಿತ ಆಗುತ್ತಿತ್ತು ಅಲ್ವೋ? ಪಾಲನಾ ಕರ್ತೃವಿಗೆ ಎಂತೆಂಥ ಚಿಂತೆ ಬಂದಿದೆ, ಯಾರ್ಯಾರಲ್ಲಿ ಈಗ ತನ್ನ ಮನದಲ್ಲಿದ್ದವರನ್ನೇ ಅಪಹರಿಸಿದಂತಹ ದುಷ್ಟರು ಆಗಿ ಹೋದಂತಹ ಪ್ರಪಂಚ ಇದು ಅಲ್ವೋ? ತನ್ನ ಅಧೀನರಾದವರನ್ನೇ ಅಪಹರಿಸಿ
ತಾನು ಅಗಲಬೇಕಾದ ಅನಿವಾರ್ಯತೆ ಬಂದಾಗ ಲೋಕ ಪಾಲಿಸುವ ದೀಕ್ಷೆ ಹೊತ್ತಿದ್ದೇನೆ. ನನ್ನವರು ಅಂತ ನಾನು ಅಂಗೀಕರಿಸಿದ ಶ್ರೀದೇವಿ ಆಗಲಿ ಭೂದೇವಿ ಆಗಲಿ ಇವರ ಮೇಲೆ ಯಾರಾದರೂ ದುರ್ದೃಷ್ಟಿಯನ್ನು ಬೀರಿ ಅಪಹರಣಶೀಲರಾಗುತ್ತಾರೆ, ಇಂಥವರನ್ನು ಪಾಲಿಸುವುದು ಯಾಕೆ ಅಂತ ಚಿಂತೆ ಬಂದದ್ದಿದ್ದರೆ, ಸ್ಥಗಿತರಾದದ್ದಿದ್ರೆ ಲೋಕಪಾಲನೆ ಎಲ್ಲಿಂದ ಆಗ್ತಿತ್ತಪ್ಪ? ತನ್ನ ಸತಿಯನ್ನಾದರೂ ವಿಯೋಗಕ್ಕೊಳಪಡಿಸಿದಾಗ ಮತ್ತೆ ಸಂಯೋಗವಾಗುವಂತೆ ದುಷ್ಟದಮನವನ್ನಾದರೂ ಸಾಧಿಸಿ ಚಿಂತನದ ಮೂಲಕವಾಗಿ ನೀಗಿಕೊಂಡು ಕಾರ್ಯಪ್ರವೃತ್ತಿಯಾದದ್ದರ ಪರಿಣಾಮವಾಗಿ ಲೋಕಕ್ಕೂ ಯಶಸ್ಸು ಲಭ್ಯವಾಗಿದೆ. ಅವರ ಕೀರ್ತಿಯು ಅತ್ಯುನ್ನತ ಮಟ್ಟದಲ್ಲಿ ಈಗಲೂ ವಿರಾಜಿತವಾಗಿದೆ. ಇದೆಲ್ಲ ನಾನು ಹೇಳಿ ನೀವು ತಿಳಿಯಬೇಕಾಗಿಲ್ಲ. ಕೆಲವೊಮ್ಮೆ ನಮ್ಮ ಒಳಗೆ ಇದ್ದದ್ದು ನಮ್ಮ ಸ್ಮರಣೆಗೆ ಬರುವುದಿಲ್ಲ. ಯಾಕೆ ಅಂದ್ರೆ ಆ ಚಿಂತೆಯೇ ಮಸುಕಾಗಿಸ್ತದೆ ಯೋಚನೆಯನ್ನು. ಅದಕ್ಕಾಗಿ ಸ್ವಲ್ಪ ಬೆಳಕು ಬೀರುವ ಕೃತ್ಯ ಮಾಡಿದೆ ಅಂತ ಬಿಟ್ಟು ಗ್ರಹಣವೊಂದು ಏರ್ಪಟ್ಟಾಗ ಸೂರ್ಯಬಿಂಬವನ್ನು ಮುಸುಕಿದಾಗ ಅದು ತನ್ನ ಪ್ರಭೆಯನ್ನ ಕಳೆದುಕೊಂಡ್ರು ಗ್ರಹಣ ಬಿಟ್ಟ ನಂತರ ಮತ್ತೆ ಪ್ರಭೆಯಿಂದ ಶೋಭಿಸ್ತದೆ. ವಿದ್ಯೆಯನ್ನ ಕಲಿತು ಬಂದಂತಹ ನೀನು ಯಾವುದೋ ರೀತಿಯ ಚಿಂತೆ ನನ್ನನ್ನು ಬಾಧಿಸ್ತಾ ಇದ್ದಿದ್ದನ್ನು ಪರಿಹರಿಸಿಕೊಟ್ಟೆ. ಆದರೆ ಚಿಂತೆಯ ಮೂಲವನ್ನು ನೀನು ಕೇಳ್ತಾ ಇದ್ದೀಯಲ್ಲೋ. ಅಪ್ಪ, ತಾವು ಹೇಳಬಹುದು ಅಂತಾದ್ರೆ ನಾ ಕೇಳಬಹುದು ಅಂತಿದ್ರೆ ನನ್ನಲ್ಲಿ ಹೇಳಲಾಗದ್ದೆ. ಖಂಡಿತಕ್ಕೂ ಹೇಳದೇ ಇದ್ದಂಥ ವಿಷಯ ಅಲ್ಲ. ಹೇಳಬಹುದಲ್ಲ. ತರಳಗಾಂಗೆಯ ಕೇಳು, ತರಳ ಗಾಂಗೆಯ ಕೇಳು, ಮನಸ್ಸಿನ ಕೊರತೆಯ ನಾನಿಗಳು, ಮನ್ಮನಸ್ಸಿನ ಕೊರತೆಯ ನಾನಿಗಳು, ವರೆಯುವೆ ಶಶಿ ಪರಂಪರೆ ಭರತಾನ್ವಯ ಕಿರುವ ನಾನೋರ್ವಂಗೆ ನೀನೋರ್ವ ಜನಿಸಿಹೆ. ಭರತಾನ್ವಯ ಕಿರುವ ನಾನೋರ್ವಂಗೆ ನೀನೋರ್ವ ಜನಿಸಿಹೆ. ತರಳ ಗಾಂಗೆಯ ಕೇಳು, ಮನಸ್ಸಿನ ಕೊರತೆಯ ನಾನಿಗಳು. ಮಗು ದೇವವ್ರತ. ಅಪ್ಪ, ಚಿಂತಾ ದಹತಿ ಸಜೀವ. ಹೌದು, ನನ್ನನ್ನು ನೋಡಿದ ಕ್ಷಣದಲ್ಲಿ ಯಾವುದೋ ಚಿಂತೆ ನನ್ನನ್ನು ಬಾಧಿಸ್ತಾ ಇದೆ ಎನ್ನುವುದನ್ನು ನೀನು ಗ್ರಹಿಸಿದೆ. ನಮ್ಮ ಪಾಳಿಗೆ ಉಳಿಯಬೇಕಾದದ್ದು ಉರಿಯುತ್ತಾ ಉಂಟು ಅಂತ ಅರಿದ ಮೇಲೂ ನಾವು ಸುಮ್ಮನೆ ಉಳಿಯುವುದೇಗ? ಮಗು, ಚಿಂತೆ ಮತ್ತಿನ್ನೇನಿಲ್ಲ. ಈ ಚಂದ್ರವಂಶ ನಡೆದು ಬಂದ ಹಾದಿಯನ್ನೊಮ್ಮೆ ಸಿಂಹಾವಲೋಕನ ಮಾಡಿದ್ರೆ ಮುಂದೇನು ಅಂತ ಪ್ರಶ್ನಾರ್ಥಕ ಬರ್ತದೆ. ಪ್ರತೀಪ ಮತ್ತು ಸುನಂದೆಯರಿಗೆ, ಅಂದರೆ ನನ್ನಪ್ಪ ಅಮ್ಮ ಅವರಿಗೆ 3 ಮಕ್ಕಳಾದರು. ಕೇಳಿ ಬರಲೆ. ದೇವಾಪಿ, ಬಾಹ್ಲೀಕ ಮತ್ತೆ ತಾವು. ಉಳಿದವ ಚಂದ್ರವಂಶಕ್ಕೆ ನಾನೊಬ್ಬನೇ. ಅವರೆಲ್ಲ ಇದ್ರೂ ಚಂದ್ರವಂಶದವರಾಗಿ ಇಲ್ಲಿ ಉಳಿಯಲಿಲ್ಲ. ಹಿರಿಯರು ವಿರಕ್ತರಾದರಂತೆ. ಹೌದು. ದ್ವಿತೀಯರು ತಾಯಿಯ ಮನೆಯನ್ನೇ ಸೇರಿದ್ರಂತೆ. ಹೌದು. 3ನೇವರಾದ ತಾವು ಚಂದ್ರಾನ್ವಯಕ್ಕೆ ದೀಪಕರಾದರಂತೆ. ಮಗು, ನಿನಗೆ ಗೊತ್ತಿದ್ದ ಹಾಗೆ ನಿನ್ನಮ್ಮ ಗಂಗೆಯನ್ನ ವಿವಾಹವಾಗಿ ನಮ್ಮ ಸುಂದರ ದಾಂಪತ್ಯಕ್ಕೆ 8 ಮಂದಿ ಮಕ್ಕಳು. ಆದರೆ ಗಂಟಾಗಿ ಉಳಿದವ ನೀನೊಬ್ಬನೇ ಮಗು. 7 ಕಳೆದುಕೊಂಡು ಬಿಟ್ನಲ್ಲ. ಇತ್ತಿತ್ತಲಾಗಿ ಇರುವ 1ಕ್ಕಿಂತಲೂ ಕಳೆದು ಹೋದ 7 ಕುರಿತಾಗಿಯೇ ಚಿಂತೆ ಹೆಚ್ಚಾಗ್ತಾ ಉಂಟು ಮಗ. 7 ಕಳೆದುಕೊಂಡನಲ್ಲ, ಅದೂ ಇದ್ದಿದ್ದರೆ ಹೇಗಾಗುತ್ತಿತ್ತು?
ಲೋಕೋತ್ತರ ವೀರನಾದಂತಹ ಈ ನನ್ನ ಮಗನೊಬ್ಬನೇ ಸಾಕು ಅಂತ ಗಂಗಾಮಾತೆ ಹೇಳಿದರು. ನನ್ನ ಮನಸ್ಸು ಅದನ್ನು ಒಪ್ತಾ ಇಲ್ಲ. ಯಾಕೆ ಗೊತ್ತು? ಶಾಸ್ತ್ರ ಮಾತು ಏನಪ್ಪ? ಒಂದು ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ. ಅಂದರೆ ಮಗನಲ್ಲ ಅಂದ್ರೆ ಮಗ ಅಲ್ಲವೇ ಅಲ್ಲ ಅಂತಲ್ಲ, ಅವ ಇದ್ರೂ ಇಲ್ದಿದ್ರೂ ಲೆಕ್ಕಕ್ಕಿಲ್ಲ ಅಂತ. ಮರ್ತ್ಯಲೋಕ ಅಲ್ವೋ ಮಗು ಇದು. ಹುಟ್ಟಿದವನಿಗೆ ಸಾವು ನಿಶ್ಚಯವೇ. ಜೊತೆಗೆ ಯಾವಾಗಲೂ ಶಸ್ತ್ರವನ್ನೇ ಹಿಡಿದು ಇರಲಿಕ್ಕೆ ಬಯಸುವವನೇನು. ಕ್ಷತ್ರಿಯ ವೀರನಾದವನಿಗೆ ರಣರಂಗ ಅಂದ್ರೆ ಹಬ್ಬದ ಊಟ ಮಗ. ಆ ಗಳಿಗೆಯಲ್ಲಿ ಯಾರಿಗೆ ಏನಾಗ್ತದೆ ಅಂತ ಯಾರಿಗೆ ಗೊತ್ತು ಮಗ. ಅಪಶಕುನದ ಮಾತಲ್ಲ ಇದು, ಭವಿಷ್ಯದ ಕುರಿತಾಗಿ ಚಿಂತನೆ. ನೀನು ಒಬ್ಬನೇ ಆಗಿ ಹೋದಿಯಲ್ಲ ಅಂತ ಚಿಂತೆ ಅಷ್ಟೇ ಅಪ್ಪ. ಮಗ, ಉಳಿದ ಮಗನೊಬ್ಬನ ಭವಿಷ್ಯದಲ್ಲಿ ರಣವೋ ಮಾರಣವೋ ಅಂತಕನಾದರೆ ಆತಂಕ ತಂದರೆ ಅಂತ ನಿಮಗ ಈಗ ಅಳುಕು ಬಂದದ್ದು ಹೌದಾದ್ರೆ ಧೈರ್ಯದಿಂದ ಹೇಳ್ತೇನೆ, ದೇವತಾನುಗ್ರಹ, ಗುರುಗಳ ಅನುಗ್ರಹ, ಹಿರಿಯರಾದ ಪಿತೃಗಳ ಅನುಗ್ರಹ, ಇಷ್ಟರ ಬಲದಿಂದ ಆ ಚಿಂತೆಯನ್ನು ನಿಮ್ಮಲ್ಲಿ ನೀಗಿಸುವಷ್ಟು ನಾನು ಪರ್ಯಾಪ್ತನಿದ್ದೇನೆ. ಬಿಡಿಯಪ್ಪ ಚಿಂತೆ. ಬಿಡು ಬಿಡೈ ಪೀತ ಭುಜ ಪರಾಕ್ರಮದಿಂದ ಬಿಡು ಬಿಡೈ ಪೀತ, ಬಿಡು ಬಿಡೈ ಪೀತ ಭುಜ ಪರಾಕ್ರಮದಿಂದ, ಭುಜ ಪರಾಕ್ರಮದಿಂದ. ಗಂಜದ ವೀರನಾನಿರೆ ಕಡು ಮನೋವ್ಯಥೆಯಾತಕೆ. ಪಿತನೇ, ದೇವವ್ರತ ಸಹಜವಾದದ್ದೇ ಇರಬೇಕು ತಮಗೆ ಈ ಚಿಂತೆಯ ಉಪಕ್ರಮ ವಿಧಾನ. ತಮ್ಮ ನೆಲೆಯಲ್ಲಿ ಏನು ಸಹಜವಾಗಿ ಒದಗುತ್ತದೋ ಅದನ್ನು ನಾನು ಅಸಹಜ ಅಂತ ಹೇಳಿದ್ರು ಅದೇ ಸರಿ ಅಂತ ಆಗಬೇಕಾಗಿಲ್ಲ. ಯಾಕೆಂದ್ರೆ ಕಿರಿಯರಿಗೆ ಹಲವು ಬಾರಿ ಹಿರಿಯರ ನೆಲೆಯೇ ಅರ್ಥ ಆಗುವುದಿಲ್ಲ. ಕಳೆದು ಹೋದ ಏಳಕ್ಕಾಗಿ ತಾವು ಚಿಂತಿಸ್ತಾ ಇರುವುದು. ಉಳಿದ ಒಂದು ಉಳಿದಿದೆ ಅಂತ ತಮಗೆ ಗೊತ್ತು. ಹೌದು. ಚಿಂತೆ ನನಗೂ ಗೊತ್ತಾದಾಗ ಬಾಲ್ಯದಲ್ಲಿ, ಶೈಶವದಲ್ಲಿ ಒಂದು ಅಬೋಧಾವಸ್ಥೆ, ಮುಗ್ಧತೆ ಇದ್ದದ್ದು. ಬೆಳೆಯುತ್ತಾ ಬೆಳೆಯುತ್ತಾ ಕೌಮಾರ್ಯದಲ್ಲಿ, ಬಾಲ್ಯದಲ್ಲಿ ಈ ವಿಚಾರವೇ ಕಾಡುವುದಕ್ಕೆ ತೊಡಗಿದಾಗ ಅಮ್ಮನನ್ನು ಪೀಡಿಸಿದ್ದೂ ಇತ್ತು. ಅಣ್ಣಂದಿರ ಕುರಿತಾದ ಅರಿವು ಬಂದ ಮೇಲೆ ಒಂದು ಹಂತದ ಯೌವನದ ತನಕ ಎಲ್ಲಿ ಹೋದ್ರವರು, ಯಾಕೆ ಹೋದ್ರು, ಏನು ಅಂತ ಈಗ ಗೊತ್ತಾಗುವುದಿಲ್ಲ. ಭವಿಷ್ಯದಲ್ಲಿ ಅಂತ ಅಮ್ಮ ಉತ್ತರ ಹೇಳಿ. ಈಗ ನಾ ಪ್ರಶ್ನಿಸುವುದು ಬಿಟ್ಟಿದ್ದೇನೆ. ಅಮ್ಮ ಉತ್ತರ ಹೇಳಿದ್ರಿಂದಲ್ಲ, ಉತ್ತರ ಹೇಳಬೇಕಾದ ಅಮ್ಮನಿಗೂ ಅಪ್ಪನಿಗೂ ನನ್ನ ಅಮ್ಮ ಅಪ್ಪಂದಿರು ಎಂಬ ಒಂದೇ ನೆಲೆ ಇರುವುದಲ್ಲ. ಒಬ್ಬಳಿಗೆ ದೇವತೆಗಳ ಹಿನ್ನೆಲೆ ಉಂಟು, ಮತ್ತೊಬ್ಬನಿಗೆ ಚಕ್ರವರ್ತಿತ್ವದ ಹಿನ್ನೆಲೆ ಉಂಟು. ಸಂಸಾರದಲ್ಲಿ ನನಗೆ ತಂದೆ ತಾಯಂದಿರೇ ಆದರು, ದೇವತಾಮಯತೆ ಯಾರಿಗುಂಟು, ರಾಜನೀತಿಯಲ್ಲಿ ಅತ್ಯುನ್ನತ ಪದವಿಗಳು ಯಾರದ್ದಾಗಿದೆ, ಅವರು ಎಲ್ಲವನ್ನು ಸಂಸಾರಸ್ಥರಿಗೆ ಹೇಳುವುದಕ್ಕೂ ಆಗುವುದಿಲ್ಲ. ಹೇಳುವಂತ ನಿರ್ಬಂಧಿಸುವುದು ಯುಕ್ತ ಅಲ್ಲ. ಇದನ್ನು ಬೆಳೆಯುತ್ತಾ ಬೆಳೆಯುತ್ತಾ ಗುರುಪದೇಶದಲ್ಲಿ ವಿದ್ಯಾಭ್ಯಾಸದ ವೇಳೆಯಲ್ಲಿ ನಾನು ಅರಿತೆ. ಆದ್ದರಿಂದಲೇ ಹೇಳಬಹುದಾದದ್ದಾಗಿದ್ರೆ ಅವರಾಗಿ ಹೇಳ್ತಾರೆ. ಅವರಾಗಿ ಹೇಳದೇ ಇದ್ದದ್ದನ್ನು ಕೇಳಿ ಅವರಿಗೆ ಅಪ್ರಿಯನಾಗುವುದಕ್ಕಿಂತ ಅವರು ಹೇಳಿದ್ದನ್ನು ಅನುಸರಿಸಿ ಪ್ರಿಯನಾಗುವುದು ವಿಹಿತ. ಈ ಭಾವದಿಂದ ಕೇಳುವುದನ್ನು ಬಿಟ್ಟಿದ್ದೆ. ಈಗ ಕಲಿತು ಬಂದು ನಿಮ್ಮ ಆಶೀರ್ವಾದಕ್ಕಾಗಿ ಅಪೇಕ್ಷಿಸಿ ನಿಂದರೆ ತಾವೀಗ ಮತ್ತೆ ಪ್ರಸ್ತಾವಿಸ್ತಾ ಇದ್ದೀರಿ. 7 ಮಂದಿ ಹಸು ನೀಗಿಕೊಂಡಿದ್ದಾರೆ, ನೀನೊಬ್ಬ ಉಳಿದಿದ್ದಿ. ಆಯುಧದ ಮನೆಯಲ್ಲಿ ಕ್ಷತ್ರಿಯನ ಬದುಕಿನ ಭವಿಷ್ಯ ಇರುವುದು. ಅತಂತ್ರತೆ ಇರುವಾಗ ಯಾರಿಗೆ ಯಾವಾಗ ಏನಾಗುತ್ತದೋ ಅಂತ ಅದಕ್ಕಾಗಿಯೇ ಆದ್ರೆ ನೀವು ಆತಂಕ ಬೇಡ. ಈಗ 8 ವಿಧದ ಸಂಪತ್ತುಂಟು, ಕೋಶ ಉಂಟು, ವಸುಂಧರ ಅಂತ ಹೇಳುವುದಲ್ಲ. ಹೌದು. ಆ ವಿಧದಿಂದ ಅದು 8 ನಮ್ಮ ಬದುಕಿನ ವಸು 8 ಆಗಿ ಕಂಡರು, 7 ಕಳೆದು ಹೋದರು, 1ರಲ್ಲಿ ಅನರ್ಘ್ಯತೆ ಉಂಟು ಅಂತ ಆದರೆ
ಅದು ನಮ್ಮ ಬದುಕಿನಲ್ಲಿ ನಮ್ಮ ಪ್ರಾಪ್ತಿ ಎಂಬಷ್ಟು ಅಮೂಲ್ಯವಾದದ್ದು ಅಂತ ಆದರೆ ಅದಕ್ಕಾಗಿಯೇ ನಾನು ಆಡಿದ್ದಲ್ವೋ, ಎಂಟೇ ಗಂಟಾಗಿ ಉಳಿದದ್ದು ಅಂತ. ಆಗಲಿ, ಅದ ಕಳೆದು ಹೋಗ್ತದೆ ಅಂತ ಭೀತಿ ಬೇಡ. ಯಾಕೆ ಅಂದರೆ ಅದಕ್ಕೆ ಸುವರ್ಣದ ಕವಚವನ್ನು ತೊಡಿಸಿ ಕಳಿಸಿದ್ದಾಳೆ ಅಮ್ಮ. ಅದು ವಿದ್ಯಾ ಕವಚ, ಅದು ಗುರು ರಕ್ಷಾ ಕವಚ. ಅದರ ಒಳಗೆ ಅದು ಸುರಕ್ಷಿತವಾಗುಂಟು. ವಿದ್ಯಾಭ್ಯಾಸ ಪೂರೈಸಿ ಗುರುಮಠದಿಂದ ಹೊರಬರುವ ಕಾಲದಲ್ಲಿ ನಾನು ಅಪೇಕ್ಷಿಸಿ ಹೇಳಿದ್ದಲ್ಲ, ಅಶರೀರಿಗಳಾಗಿ ಸುಮನಸರೇ ಆಡಿದ ಮಾತು ಅಂತ ನಂಬಿದ್ದೇನೆ. ಇವನನ್ನೆದುರಿಸುವವರು ಸುರನರೋರಗ ಸಿದ್ಧ ಸಾಧ್ಯರಲ್ಲಿ ಮತ್ತೊಬ್ಬನಿಲ್ಲ ಅಂತ. ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ ಬಹುಶಃ ನನಗೆ ಅಹಂಕಾರ ಬರ್ಲಿಕ್ಕಲ್ಲ, ಮುಂದೆ ಹೋಗುವಾಗ ಇವನ ಅಪ್ಪನ ಆತಂಕವನ್ನು ಇವ ನೀಗಬೇಕಾಗಿದೆ. ಆಗ ಆಧಾರವಾಗಿ ಇದನ್ನೇ ಹೇಳಿ ಅಂತ ಇರ್ಬೇಕು ಅವರು ಆ ಮಾತು ಹೇಳಿದ್ದು. ಯಾಕೆಂದ್ರೆ ಮಗನ ಭವಿಷ್ಯ ಏನಾಗುತ್ತದೆ ಅಂತ ಆತಂಕ ಬಂದ್ರೆ ಈ ಮಾತನ್ನು ಮುಂದಿಡು. ದೇವತೆಗಳು ಕ್ರಾಂತದರ್ಶಿಗಳಾದವರು ಭವಿಷ್ಯದ್ರಷ್ಟಾರರಾದವರು ಒಂದು ಪರಿಮಿತಿಯಲ್ಲಿ ಅವರೇ ಹೇಳಿದ್ದಾರೆ, ಇವನಿಗೆ ಅನ್ಯ ವೀರರಿಂದ ವಿರೋಧಿಗಳಿಂದ ಆಕ್ರಮಣದ ಭೀತಿಯಾಗಲಿ ಪರಾಭವದ ಹಿನ್ನಡೆಯಾಗಲಿ ಬದುಕಿನಲ್ಲಿ ಬರುವುದಕ್ಕಿಲ್ಲ ಅಂತ ಆದ ಮೇಲೆ ಅಪಮೃತ್ಯುವಿಗೆ ವಿವಶನಾಗುವ ದುರ್ಗತಿಯು ಪ್ರಾಪ್ತವಾಗುವುದಕ್ಕಿಲ್ವಲ್ಲ. ಮತ್ತೆ ನಾವು ಬದುಕಬೇಕು ಎಂಬುದಕ್ಕೆ ಸಂಭಾವ್ಯವಾದ ವಿರೋಧವನ್ನು ಎದುರಿಸದೇ ಹಿಮ್ಮುಖರಾಗುವುದು ಕ್ಷಾತ್ರಕ್ಕೂ ಅನುಚಿತ. ಆ ಕ್ಷೇತ್ರ ತೇಜ ಹೇರಳವಾಗಿ ಇಲ್ಲಿ ನಿಕ್ಷಿಪ್ತವಾಗಿದೆ ತಮ್ಮ ಅನುಗ್ರಹದಿಂದ. ಒಂದು ವೇಳೆ ಕ್ಷಾತ್ರಕ್ಕೆ ಸ್ಪರ್ಧೆಯನ್ನು ಕೊಡುವವರು, ವಿರೋಧಿಗಳಾಗುವವರು, ನಮ್ಮ ಸಂಕಲ್ಪಕ್ಕೆ ತಡೆಯನ್ನುಂಟು ಮಾಡುವವರು ದುಷ್ಟರೇ ಇರಲಿ, ಆ ದುಷ್ಟರ ದೌಷ್ಟ್ಯಕ್ಕೆ ಪೂರಕವಾಗಿ ಮೃಡನೆನಿಸಿದಂತಹ ಕೈಲಾಸಾಚಲದ ನೆಲೆಯಾದ ಪಶುಪತಿಯೇ ಪರಮಾನುಗ್ರಹ ಮಾಡಿರಲಿ. ಲಯಕಾರಕನಾಗಿ ಕೆಲವೊಮ್ಮೆ ಧರ್ಮಾಧರ್ಮಗಳು ಪರಸ್ಪರ ಜೋರಾಗಿ ಸಂಘರ್ಷಕ್ಕೊಳಗಾಗುವಂತೆ ಮಾಡುವುದಕ್ಕಾಗಿ ದೇವತೆಗಳು ಅಧರ್ಮದಲ್ಲಿ ನೆಲೆ ನಿಂತಂತೆ ಕಾಣುತ್ತದೆ. ಅದು ಸ್ಥಾಯಿಯಲ್ಲ ಅಂತ ನಾನು ಅರಿತದ್ದರಿಂದ ಮೃಡನೆ ಅನುಗ್ರಹ ರೂಪದಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅಂತಹ ದುಷ್ಟ ದುರ್ಮದರ ಜೊತೆಯಲ್ಲಿ ನಿಂತರೂ ಅವರಿಗೂ ಭೀತನಾಗದೆ ಉಳಿಯಬೇಕಾದದ್ದನ್ನು ಉಳಿಸುವಲ್ಲಿ, ಸತ್ಸಂಕಲ್ಪವನ್ನು ಸಾಧಿಸುವಲ್ಲಿ ನಿಮ್ಮ ಸುಪುತ್ರ ಸದಾ ಸನ್ನದ್ಧ ಸ್ಥಿತಿಯಲ್ಲಿರ್ತಾನೆ. ಅಪಜಯದ ಅಪಮೃತ್ಯುವಿನ ಭೀತಿಯನ್ನು ನೀಗಿದಂತಹ ದೇವತೆಗಳಿಗೆ ಕೃತಜ್ಞನಾಗಿ ನಾನು ನಿಮ್ಮ ಸೇವೆಯಲ್ಲೇ ಇರ್ತೇನೆ. ತಾವು ಚಿಂತಿಸಬೇಕಾಗಿಲ್ಲ ಮಗು. ನಿರೀಕ್ಷೆ ಪ್ರತೀಕ್ಷೆಗಳು ಹೆಚ್ಚಾದಂತೆ ಪರೀಕ್ಷೆಗಳು ಹೆಚ್ಚು ಬರುತ್ತವೆ. ಅದಕ್ಕೆಲ್ಲ ನಿನ್ನ ಜೀವನವನ್ನು ಒಡ್ಡಿಕೊಳ್ಳಬೇಕು ಮಗ. ಅಪ್ಪ, ನಾನು ಗುರುಗಳ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತಾ ತಿಳಿದದ್ದೊಂದು ಪ್ರಶ್ನೆ ಗುರುಗಳಿಂದಲೇ ಬಂದರೆ ಗುರು ಕಾರುಣ್ಯ ಉತ್ತರ ಹೇಳದಿದ್ದರೂ ಅಪೂರ್ಣತೆಯನ್ನು ತುಂಬಿಸಿಕೊಡ್ತದೆ. ಗುರು ಸನ್ನಿಧಿಯಿಂದ ಬೇರ್ಪಟ್ಟ ಮೇಲೆ ಉತ್ತರ ಹೇಳುವಷ್ಟು ನಾನೇ ಹೇಳಬೇಕಾಗ್ತದೆ, ತುಂಬಿಸಿಕೊಡುವುದಕ್ಕೆ ಬೇರೆಯವರಿಲ್ಲ. ಅವರು ಕಟ್ಟಿಕೊಟ್ಟಂತಹ ಪಾಥೇಯ ದಾರಿಯಲ್ಲಿ ಉಣ್ಣುವುದಕ್ಕಿದ್ದ ಅದು ವಿದ್ಯೆ. ಆ ಪಾಥೇಯವನ್ನು ಸುರಕ್ಷಿತವಾಗಿ ಇರಿಸಿಕೊಂಡಿದ್ದೇನೆ. ಯಥಾಸಾಧ್ಯ ನಾನು ಸಂಪಾದನೆ ಮಾಡ್ತಾ ಹೋಗ್ತೇನೆ. ಅದರ ಬಲದಿಂದ ಯಾವ ಪರೀಕ್ಷೆಯಲ್ಲೂ ಅನುತ್ತೀರ್ಣನಾಗದಂತೆ ನೀವೊಂದು ಆಶೀರ್ವಾದ ಮಾಡಿ ಮಗು. ಇನ್ನು ಬಹಳ ಹೊತ್ತು ಕುಳಿತುಕೊಳ್ಳಿಕ್ಕೆ ನಂಗೂ ಆಗ್ತಾ ಇಲ್ಲ ತಮ್ಮನು, ಈಗಾಗಲೇ ಸ್ವಲ್ಪ ಹೆಚ್ಚೆ ಮಾತಾಡಿಸಿದೆ ನಾನು ಸ್ವಲ್ಪ ಹೊತ್ತು ವಿಶ್ರಮಿಸ್ತೇನೆ ಮಗ. ಮತ್ತೆ ಮಾತಾಡುವುದಕ್ಕೆ ಲಕ್ಷ್ಮೀನಾರಾಯಣ ನನಗೆ ಒಳ್ಳೆತನ ಮಾಡಲಿ. ಹೋಗಿ ಬಾ ಮಗ, ಹೋಗಿ ಬಾ. ಧನ್ಯ ಧನ್ಯ ಧನ್ಯ. ಅಪ್ಪನಿಂದ ಅನುಜಪ್ತನಾಗಿ ಅಂತಃಪುರದಿಂದ ಹೊರಬಂದೆ. ಮಂತ್ರಿಯನ್ನು ಕರೆದು ವಿಚಾರಿಸಿದೆ. ಎಲ್ಲವನ್ನು ಹೇಳಿಯೂ ಏನೋ ಹೇಳದ ಸ್ಥಿತಿಯಲ್ಲಿ ಅವರಿದ್ದಾರೆ. ಮಗನಲ್ಲಿ ಹೇಳಬಹುದಾದದಕ್ಕೊಂದು ಪರಿಮಿತಿ ಉಂಟು. ನಾನು ಆಗಲೇ ಹೇಳಿದಂತೆ ಕಳೆದು ಹೋದವರ ಇತಿವೃತ್ತವನ್ನಾಗಲಿ ಮಾನಸಿಕವಾದಂತಹ ಕ್ಲೇಶಕ್ಕೆ ಕಾರಣವಾದ ವೃತ್ತಾಂತವನ್ನಾಗಲಿ ಎಷ್ಟು ಆತ್ಮೀಯತೆ ಇದ್ರೂ ಸಲುಗೆ ಇದ್ರೂ ತಂದೆ ಮಗನೆಂಬ ಸಂಬಂಧವೇ ಕೆಲವೊಮ್ಮೆ ಪೂರ್ತಿ ತೆರೆಯದಂತೆ ಪ್ರತಿಬಂಧಿಸ್ತದೆ. ಏನು ಅಂತ ಕೇಳಿದರೆ ದುರುಳರಾದವರನ್ನು ತಬಾಲಕೇತುವನ್ನು ವಧಿಸಿದ ಮೇಲೆ ಕಾಳಿಂದಿ ತೀರ ವಿಹಾರಿಯಾಗಿ ಏಕಾಕಿಯಾಗಿ ಅಶ್ವವನ್ನೇರಿ ಹೊರಟವರು ಅಲ್ಲಿಂದ ಮರಳಿದ ಮೇಲೆ ಮತ್ತೆ ಮೌನವನ್ನೇ ಹೆಚ್ಚು ಆಶ್ರಯಿಸಿದ್ದು. ಅನಿವಾರ್ಯವಾದದ್ದಲ್ಲಿ ಬಾಯಿ ತೆರೆದಿದ್ದಾರೆ, ಮಾತಾಡಲಿಲ್ಲ ಅಂತಲ್ಲ, ಆದ್ರೆ ಅವರಿಗೆ ಬೇಕಾದಾಗ ಮಾತಾಡಿದ್ದಾರೆ, ನಮಗೆ ಪ್ರಶ್ನೆಗೆಲ್ಲ ಉತ್ತರ ಕೊಡುವಂತೆ ಮಾತಾಡಲಿಲ್ಲ ಅಂತ. ಹಾಗಾದರೆ ಸರಾಗವಾಗಿ ಸರಸವಾಗಿ ಮಾತಾಡ್ತಾ ಇದ್ದವರು ಈಗ ಮಿತವಾಗಿ ಹಿತವಾದದ್ದನ್ನೇ ಆದರೂ ಮಿತವಾಗಿ ಆಡ್ತಾ ಇದ್ದಾರೆ ಅಂತ ಆದರೆ ಅವರ ಸ್ವಚ್ಛಂದತೆಗೆ ನಿರ್ಬಂಧವನ್ನು ತಂದ ಪ್ರದೇಶ ಯಾವುದು? ಕಾಳಿಂದಿ ತೀರ, ಯಮುನಾ ತೀರ. ಅಲ್ಲಿಗೆ ಹೋಗಬೇಕಲ್ಲ, ಮಂತ್ರಿಯನ್ನು ಕೂಡಿಕೊಂಡು ಸಾಗಿ ಹೋಗುತ್ತೇನೆ. ಅದೋ 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 ಕಾಣಬಾರದ ಪರಿಮಳಿಪ ಸೌಗಂಧ ಝೋಂಪಿಲಿಯೇ ಪರಿಮಳಿಪ ಸೌಗಂಧ ಝೋಂಪಿಲಿ
ಶರದ ಚಂದಿರವದನೆ ಪರಿಮಳಿಪ ಸೌಗಂಧ ಝೋಂಪಿಲಿ ಶರದ ಚಂದಿರವದನೆ ನದಿಯೊಳು ಭರದ್ಯೋ ನಾವೆಯ ನಡೆಸಿಕೊಂಡೈತಹುದ ಶರದ ಚಂದಿರವದನೆ ನದಿಯೊಳು ಭರದ್ಯೋ ನಾವೆಯ ನಡೆಸಿಕೊಂಡೈತಹುದ ಈಕ್ಷಿಸುತ್ತ ಆ ಗಂಧವತಿ ಪೃಥ್ವಿಯಲ್ಲಿಯೇ ಸಂಚರಿಸ್ತಾ ಮುನ್ನಡೆದಾಗ ವಿಶಿಷ್ಟ ಗಂಧ ಆಕರ್ಷಣೆಯನ್ನು ಉಂಟು ಮಾಡಿದ್ದು ಸತ್ಯ. ಆಗ ಮಂತ್ರಿಯು ಪ್ರಚೋದಕವಾಗಿ ಪೂರಕವಾಗಿ ಪ್ರತಿಕ್ರಿಯಿಸಿದ. ಪರಿಮಳ ಆಗಲು ಬಂದಿತ್ತು. ಆ ಪರಿಮಳದ ಬೆನ್ನು ಹಿಡಿದೇ ಹೋದದ್ದು. ಸುವಾಸನೆಯನ್ನು ಅಘ್ರಾಣಿಸ್ತಾ ಕಾಳಿಂದಿ ತೀರದಲ್ಲಿ ಮುನ್ನಡೆದು ಬಂದ ನಿಂತ ಕಾಲದಲ್ಲಿ ನಾವೇನು ನಡೆಸುವುದಕ್ಕೆ ಹುಟ್ಟು ಕೈಯಲ್ಲಿ ಹಿಡಿದಂತಹ ಹೆಣ್ಣೊಬ್ಬಳು ದಾಟುವವರಾರಿದ್ದಾರೆ ಅಂತ ಹುಡುಕ್ತಾ ಇರುವ ಕಂಗಳಿಂದ ಇತ್ತಿಂದತ್ತ ನೋಡ್ತಾ ಇರುವ ಚಂಚಲ ನೇತ್ರಗಳನ್ನು ತೋರ್ತಾ ಇದ್ದಾಳೆ. ಓಹೋ, ಅವಳ ಕೈಯಲ್ಲಿ ಅಥವಾ ಅಂದ್ರೆ ಅವಳ ವಶದಲ್ಲಿ ನಾವೆಯೂ ಉಂಟು, ಹುಟ್ಟು ಉಂಟು, ದಾಟಿಸುವುದಕ್ಕಿಂತ ಸಾಮರ್ಥ್ಯ ಉಂಟು ಅಂತ ಅವಳ ಆತ್ಮವಿಶ್ವಾಸ ತೋರ್ತಾ ಉಂಟು. ನಮ್ಮ ಸ್ಥಿತಿ ಏನಾಗಿದೆ ಅಂದ್ರೆ ದಡ ಎತ್ತ ಉಂಟು ಅಂತ ಗೊತ್ತಿಲ್ಲ ನಮಗೆ. ನಾವು ಮಧ್ಯದಲ್ಲಿ ಪತಿತರಾದವರಂತಿದ್ದೇವೆ. ಈಜುವ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆದ್ರೆ ಈಜುವವನಿಗಾದ್ರೂ ಒಂದು ದಿಶಾ ನಿರ್ದೇಶ ಬೇಕಲ್ಲ. ಈ ಕಡೆ ಸಾಗಿದ್ರೆ ದಡ ಸಿಗುತ್ತದೆ, ಇಷ್ಟು ದೂರ ಅದು ಇರ್ತದೆ. ಇದು ಗೊತ್ತಿದ್ದರೆ ಆ ನಿರ್ದಿಷ್ಟತೆಯೇ ನಮಗೆ ಉತ್ಸಾಹವನ್ನು ಕೊಡ್ತದೆ, ಶಕ್ತಿ ವೃದ್ಧಿ ಆಗುವಂತೆ ಮಾಡ್ತದೆ. ನಾವು ಇತ್ತಿಂದತ್ತ ಅತ್ತಿಂದಿತ್ತ ಒಂದು ಗೊತ್ತಿಲ್ಲದ ಸ್ಥಿತಿಯಲ್ಲಿ ಅಯೋಮಯವಾಗಿ ಸಂಚರಿಸುವುದು ಅಂತ ರೂಢಿಯಲ್ಲಿ ಒಂದು ಪ್ರಯೋಗ ಇಲ್ವಾ? ಹಾಗೆ ಹೋಗ್ತಾ ಇದ್ದೇವೆ. ಯಾಕೋ ಈ ಗಂಧವನ್ನೇ ಅನುಸರಿಸಿ ಬಂದ ಅಪ್ಪ ಹಾಗಾಗಿದ್ದಾರೆ ಎಂಬ ಕೇಳುವಿಕೆ, ಇಲ್ಲಿ ಬಂದು ನಿಂತಾಗ ಇವಳ ಇರವಿಕೆ, ಇದನ್ನು ಕಂಡಾಗ ನನ್ನೊಳಗೆ ಮೂಡಿದಂತಹ ಭರವಸೆ, ಇದೆಲ್ಲ ಗಮನಿಸಿದಾಗ ಈಗ ಇವಳನ್ನು ಸಂಧಿಸಿ ಮಾತಾಡಿಸಿದರೆ ಯಾಕೋ ನಾವು ದಡ ಸೇರ್ತೇವೆ ಅಂತ ಕಾಣ್ತದೆ. ನಮಗೆ ಮುಖ್ಯ ಅದೇ ಅಲ್ವೋ? ಅಥವಾ ಕನಿಷ್ಠ ದಡ ಎಲ್ಲುಂಟು ನಾವು ಸೇರುವುದಕ್ಕಿದ್ದದ್ದು ಎಂಬ ಅರಿವಾದ್ರೂ ಮೂಡಿದ್ರೆ ಸಾಕೋ ಬೇಡ? ಸಾಕೋ ಸಾಲದು? ಅದು ಬೇಕಲ್ಲ. ಅದು ಬೇಕು ಅಂತಾದ್ರೆ ನೋಡಿ ಅಲ್ಲ, ಅವಳನ್ನು ನೋಡುವಾಗ ಅವಳ ಕರ್ತವ್ಯಕ್ಕಿಂತ ಭಿನ್ನವಾದದ್ದು ನನ್ನ ಕರ್ತವ್ಯವಾದರೂ ಅದಕ್ಕೆ ಭಂಗ ತರುವುದು ನನಗೆ ಅಪೇಕ್ಷೆ ಇಲ್ಲದಿದ್ರು ನಾ ಕೇಳಿದ್ರೆ ಅವರಿಗೆ ತೊಡಕಾಗಲಿಕ್ಕಿಲ್ಲ ಅಂತ ಒಳಗೂ ಏನೋ ಹೇಳ್ತಾ ಉಂಟು. ಈಗ ಸದ್ಯದಲ್ಲಿ ಅವಳಿಂದ ಸಹಾಯ ಅಪೇಕ್ಷಿಸಿದ ಅನ್ಯರು ಯಾರು ಸನಿಹದಲ್ಲಿ ಕಾಣುವುದಿಲ್ಲ. ಈ ಕಾಲದಲ್ಲಿ ಕೇಳಿದರೆ ತೊಂದರೆ ಆಗ್ಲಿಕ್ಕಿಲ್ಲ ಅಲ್ಲ? ಹೌದು, ಕೇಳುವವರು 1000 ಯೋಜನೆಯಿಂದ ಕೇಳ್ತಾರೆ. ಎಲ್ಲರಿಗೂ ಪ್ರಾಮಾಣಿಕವಾಗಿ ಉತ್ತರ ಹೇಳ್ತಾ ಇದ್ರೆ ಅವರ ಪ್ರಾಮಾಣಿಕತೆ ಕೆಲವೊಮ್ಮೆ ಮುಳುವಾಗುತ್ತದೆ. ಎಲ್ಲರೂ ಒಳ್ಳೆಯವರು ಅಂತ ತಿಳಿಯುವುದು ಲೋಕದಲ್ಲಿ ಪತನ ಹೊಂದುವುದಕ್ಕೊಂದು ದಾರಿ. ಒಳ್ಳೆಯತನ ಇದ್ದಲ್ಲಿ ಮಾತ್ರ ನಾವು ನಂಬಿಕೆ ಇರಿಸಬೇಕು. ಹಾಗಾದ್ರೆ ಒಳ್ಳೆಯತನ ಎಲ್ಲ ಪ್ರದರ್ಶನಕ್ಕಿದ್ದದ್ದು. ಕೆಲವು ಬಾರಿ ಅತಂತ್ರವಾಗಿ ಒಳ್ಳೆಯವರೋ ಕೆಟ್ಟವರೋ ಎಂಬ ಆತಂಕ ಇದ್ದವರಲ್ಲಿ ನಮ್ಮ ಒಳಿತಿನ ಕುರಿತಾಗಿ ವಿಶ್ವಾಸ ಮೂಡಿಸುವುದು ನಮ್ಮ ಕರ್ತವ್ಯವೇ ಆಗುತ್ತದೆ. ಅದು ಹೇಗೆ ಅಂದರೆ ನಮ್ಮ ಸಂಸ್ಕಾರ ಪ್ರಕಟ ಆಗಬೇಕು, ಅದನ್ನು ಪ್ರಕಟಿಸ್ತಾ ಮಾತಾಡಿಸಬೇಕು. ಅಮ್ಮ ಯಾರು?
ಆರಾತ್ಮ ಭವೆ ನೀನು ಆರಾತ್ಮ ಭವೆ ನೀನು ಈ ನೀರೊಳು ನಾವೆಗಳನ್ನು ಈ ನೀರೊಳು ನಾವೆಗಳನ್ನು ನೀರಜಮುಖಿ ದಾಶರಂದದಿ ನಡೆಸುವೆ ನೀರಜಮುಖಿ ದಾಶರಂದದಿ ನಡೆಸುವೆ ಶೂರ ಕ್ಷತ್ರಿಯ ತೇಜ ಕಾಂಬುದು ಮುಖದಲ್ಲಿ ನೀರಜಮುಖಿ ದಾಶರಂದದಿ ನಡೆಸುವೆ ಶೂರ ಕ್ಷತ್ರಿಯ ತೇಜ ಕಾಂಬುದು ಮುಖದಲ್ಲಿ ಆರಾತ್ಮ ಭವೆ ನೀನು ಆರಾತ್ಮ ಭವೆ ಅಮ್ಮ ತಾಯಿ. ಯಾಕಾಗಿ ಇಲ್ಲಿ ಹೀಗೆ ನಾವೆಯನ್ನು ಮುನ್ನಡೆಸ್ತಾ ಇದ್ದೀಯೋ ನನಗೆ ಅಸ್ಪಷ್ಟ. ಸರಿ, ನೀರಜಮುಖಿಯಾದ ನೀನು ದಾಶರಂದದಿಯೇ ನಡೆಸ್ತಾ ಇರುವಂತಹ ಈ ಕರ್ತವ್ಯ ಏನುಂಟು ಒಂದು ವಿಚಿತ್ರವಾದ ವಿಸ್ಮಯವನ್ನು ನನ್ನಲ್ಲಿ ಮೂಡಿಸಿದ್ದು ಸತ್ಯ. ಹೌದು. ಈಗ ನೀನು ನಾವೇ ನಡೆಸಬಾರದು ಅಂತಲ್ಲ, ಯಾರ ಮಗಳಾದ್ದರಿಂದ ನೀನು ನಡೆಸಬೇಕಾಯಿತು. ಯಾಕೆ ಅಂದರೆ ನೀರಜಮುಖಿಯಾದಂತಹ ನಿನ್ನ ಮನಸ್ಸಿಗೆ ಕಂಡ ಮನಸ್ಸಿಗೆ ಪ್ರಶಾಂತಿಯನ್ನು ಒದಗಿಸುವಂತಹ ರೂಪಲಾವಣ್ಯಗಳೇನುಂಟು ಅದು ನೀ ಹುಟ್ಟು ಹಾಕುವವಳು ಅಂತ ಗೊತ್ತು ಮಾಡಿಸ್ತದೆ. ಆದರೆ ನೀ ಹುಟ್ಟು ಹಾಕಿದ್ದರಿಂದ ವಂಶವಲ್ಲರಿ ಪಲ್ಲವಿಸುವಂತಾಗಬೇಕು ಬಿಟ್ರೆ ನದಿ ದಾಟುವುದಕ್ಕಾಗಿ ಹುಟ್ಟು ಹಾಕುವವಳು ಅಂತ ಯಾಕೋ ಎಲ್ಲೋ ಒಂದು ಅಸಾಂಗತ್ಯ. ಅಂದ್ರೆ ನದಿ ನೀರಿಗೆ ಹುಟ್ಟು ಹಾಕುವ ಬದಲು ಹೆಣ್ಣಾದವಳು ಹುಟ್ಟಿನಿಂದಲೇ ಅಮ್ಮ ಅಂತ ಒಂದು ಮಾತು ಉಂಟು. ಹೌದು. ಯಾಕೆ ಅಂದರೆ ತಾಯ್ತನವೆಂಬುದು ದೈವ ಅವಳು ಮಾತ್ರ ಅನುಭವಿಸುವುದಕ್ಕಾಗಿ ಕಲ್ಪಿಸಿದ ಒಂದು ಸೌಲಭ್ಯ. ಆದ್ದರಿಂದಲೇ ಈಗ ನಾವು ಕೇಳ್ತೇವೆ, ಹುಟ್ಟಿದಾಕ್ಷಣ ತಾಯಿಯನ್ನು ಕಳೆದುಕೊಂಡ ಕೆಲವು ಹೆಣ್ಣು ಮಕ್ಕಳು ಬೆಳೆಯುತ್ತಾ ಇರುವಂತೆ ಕುಮಾರಿಯಾಗಿರುವಾಗಲೇ ಒಂದು ತಾಯ್ತನದ ಹಿರಿಮೆಯನ್ನು ಕಾಣಿಸಿಕೊಡುವ ಮನೆಗಳು ಮನೆತನಗಳು ಎಷ್ಟಿಲ್ಲ. ಈಗ ಅವಳು ಹೆತ್ತದ್ದರಿಂದ ಅಂದರೆ ಹುಟ್ಟಿ ಹಾಕಿದ್ದರಿಂದ ತಾಯಿಯಾಗುವುದಲ್ಲ, ಅನುಭವ ಅದು ಬಲಾತ್ಕಾರವಾಗಿ ಒಂದು ಅವಧಿ ಪೂರ್ವದ ಹಿರಿತನವನ್ನು ಅವಳ ಮೇಲೆ ಹೇರಿ ಕೊಡ್ತದೆ. ಅದು ಹೆಣ್ಣಿಗೆ ಮಾತ್ರ ಅಲ್ಲ, ಈಗ ಪಾಲಿಸಬೇಕಾದ ಮನೆ ಯಜಮಾನನಾದ ಹಿರಿಯನೊಬ್ಬ ಇಲ್ಲದ ಮನೆಯಲ್ಲಿ ಯುವಕರಾದವರು ಕೂಡ ಪಕ್ವರಂತೆ ಯಾಜಮಾನ್ಯವನ್ನು ವಹಿಸಿ ಸಂಸಾರ ಕಲಾಪ ನಿರ್ವಾಹವನ್ನು ಮಾಡುವುದನ್ನು ನಾವು ಗಮನಿಸ್ತೇವೆ. ಈಗ ನಿನ್ನಲ್ಲಿ ನಾ ಕಾಣ್ತಾ ಇರುವುದು ಯೌವನವೂ ಹೌದು, ಆ ಹುಟ್ಟು ಹಾಕುವ ವಿಧಾನದಲ್ಲಿ ಆ ತಾಯ್ತನವೂ ಹೌದು. ನಿನ್ನ ತಾಯ್ತನದ ಪರಿಧಿಯನ್ನು ವಿಸ್ತರಿಸಿಕೊಟ್ಟೆಯೋ ಸಂಕೋಚ ಮಾಡಿದೆಯೋ ನನಗೆ ಗೊತ್ತಾಗದ ಗೊಂದಲ ಉಂಟು. ಯಾಕೆ ಅಂದರೆ ನೀರಜಮುಖಿಯಾದಂತಹ ನೀನು ಸಾಮಾನ್ಯವಾಗಿ ರೂಪಕ್ಕೆ ಸ್ನಿಗ್ಧವಾದ ಮುಗ್ಧವಾದಂತಹ ಆ ಗತಿಗೆ ಒಂದು ನೆಲೆಯನ್ನು ಕಂಡುಕೊಂಡು ಒಂದು ಸುಂದರವಾದ ಸಂಸಾರವನ್ನು ಸೇರಿದರೆ ಬೇರೆ ತೆರನಾಗಿ ಹುಟ್ಟು ಹಾಕುತ್ತಾ ಆ ವಂಶಾಭಿವೃದ್ಧಿಗೆ ನಿನ್ನದ್ದಾದ ಕೊಡುಗೆ ಕೊಟ್ಟು ಸ್ವಚ್ಛತೆಯಿಂದ ನೆಮ್ಮದಿಯಿಂದ ಅಲ್ಲಿ ಕಾಲಯಾಪನೆ ಮಾಡಬಹುದಾಗಿತ್ತು. ಈಗ ನದಿ ದಡಕ ಬಂದು ನಿಂತು ನಾವೇ ನೇರಿಕೊಂಡು ನಿಂತು ಕೈಯಲ್ಲಿ ಹುಟ್ಟು ಹಿಡ್ಕೊಂಡು ಹುಟ್ಟು ಹಾಕುತ್ತೇನೆ ಅಂತ ನೀ ಹೇಳುವುದು ಕೇಳಿದರೆ ಇದೇನು ಕಾಣಿಸ್ತದೆ ಗೊತ್ತೋ? ನಾ ತಾಯಿಯಾಗುವುದಕ್ಕೆ ಮನೆಯೊಳಗಿರುವುದಲ್ಲ, ನಾ ನಿಜವಾಗಿ ತಾಯಿಯಾಗಬೇಕು ಅಂತಾದ್ರೆ ನದಿ ದಂಡೆಗೆ ಬರುವುದು. ಏರಿದವರೆಲ್ಲರೂ ಮಕ್ಕಳೇ ಆಗುತ್ತಾರೆ. ದಾಟಿಸುವುದು ಅಮ್ಮನಾಗಿ ಅಮ್ಮನ ತಾಯ್ತನವನ್ನು ಹೊಂದಿದಂತಹ ನನಗೆ ಕರ್ತವ್ಯವೇ ಆಗುತ್ತದೆ. ಪುತ್ರವತ್ ಪಾಲಿಸ್ತಾ ವಶದಲ್ಲಿದ್ದಷ್ಟು ಕಾಲ ಅವರನ್ನು ಸುರಕ್ಷಿತವಾಗಿ ಇಲ್ಲಿಂದ ಅಲ್ಲಿಗೆ ದಾಟಿಸುವ ಹೊಣೆ ಹೊತ್ತ ನೀನಾರು ದಾಶರಂದದಿ ಅಲ್ಲ ದಾಶರೇಯ ದಾಶವರ್ಗದ ನನಗೆ ಕಾಣುವಾಗ ಆ ರೂಪಕ್ಕೂ ಆ ಗಂಧಕ್ಕೂ ಹತ್ತಿರ ಬಂದಂತೆ ಆ ತನುಗಂಧ ವಿಚಿತ್ರವಾಗಿ ವಿಶಿಷ್ಟವಾಗಿ ವಿಶೇಷವಾಗಿ ಭಾಸವಾಗುತ್ತಾ ಉಂಟು. ಅದರ ಮೂಲ ಏನು? ನೀನಾರು ಇಲ್ಲಿ ಯಾಕೆ ಹೀಗೆ ಹುಟ್ಟಾಗುತ್ತಾ ಇದೆ ಎಲ್ಲ ತಿಳಿದರೆ ಒಳ್ಳೆಯದು ಅಂತ ಉಂಟು, ಹೇಳಿದರೆ ತೊಡಕಾದೀತಾ? ಇಲ್ಲವೇ ಇಲ್ಲ. ಹುಟ್ಟು ಹಾಕುವುದಕ್ಕಿದ್ದವಳು ಹೌದು, ಹುಟ್ಟು ಹಾಕುವ ಕಾರಣದಿಂದಾಗಿ ಆಚೆಗೆ ದಾಟಿಸುವುದಕ್ಕಾಗಿ ಇದ್ದವಳು ಹೌದು. ಯಾರನ್ನು ದಾಟಿಸುವುದು ಅಂತ ಪ್ರಶ್ನೆ ಇರುವುದು. ಏರಿದವರನ್ನೆಲ್ಲ ಮಕ್ಕಳು ಅಂತ ತಿಳಿಯುವವರಾದ್ರೆ ಯಾರನ್ನೂ ದಾಟಿಸಬಹುದು. ಕೆಲವೊಮ್ಮೆ ಹೀಗಾಗ್ತದೆ. ಹೇಗೆ? ನೀರಿನಲ್ಲೇ ಹುಟ್ಟಿದವರಿದ್ರೆ ಅವರನ್ನು ದಾಟಿಸಬೇಕು ಅಂತ ಇಲ್ಲ. ಅಂದ್ರೆ ಜಲಚರಗಳಾಗಿರಲಿ
ನೀರಲ್ಲಿರುವಂತಹ ವಸ್ತುಗಳಾಗಿರಲಿ. ಆದರೆ ಅಲ್ಲ, ನೀನು ಹುಟ್ಟಿನ ಬಗ್ಗೆ ಹೇಳುವುದರಿಂದ ನಾನು ಏನು ಹೇಳಿದ್ರು ಹೆಚ್ಚಾಗ್ತದೆ ಅಂತ ಆತಂಕ ಇದ್ದದ್ರಿಂದ ಏನು ಹೇಳದೆ ಸುಮ್ಮನಿದ್ದೇನೆ. ನೀ ಹೇಳಮ್ಮ. ಸರಿ, ಮಾತ್ರ ಅಲ್ಲ, ಹ. ಸ್ವಲ್ಪ ಸಮಯದ ನಂತರ ನೀರಿಗೆ ಹತ್ತಿರರಾದವರನ್ನು ಹುಟ್ಟು ಹಾಕಿಸುತ್ತಾ ದಾಟಿಸ್ತಾ ಇದ್ದವಳು. ಓಹೋ. ಅದೊಂದು ವೃತ್ತಿಯಾಗಿಯೋ ಕರ್ತವ್ಯವಾಗಿಯೋ ಮಾಡುತ್ತಾ ಇದ್ದಂತಹ ನನ್ನಲ್ಲಿಗೆ ಬಂದು ಬಹುಶಃ ಮೊದಲ ಬಾರಿಗೆ ಹೀಗೊಂದು ಸಂಬೋಧನೆ. ಹೇಗೆ? ಅಮ್ಮ ಅಂತ. ನನಗೆ ಹಾಗೆ ಕಂಡಿತು. ಹ. ಆ ಸಂಬೋಧನೆಯನ್ನು ಕೇಳಿದ ಬಳಿಕ ಮಾತಿನಲ್ಲಿ ಅಷ್ಟು ಮೃದುತ್ವ ಕಂಡ್ರು, ನಿಲುಮೆಯಲ್ಲಿ ಕಂಡದ್ದೇನು ಗೊತ್ತುಂಟೋ? ಎರಡೂ ಒಂದೇ ಅಲ್ವಮ್ಮ. ನೀವು ಯೋಚನೆ ಮಾಡಿದರೆ ಉದರವನ್ನು ನಾವೇ ಆಗಿಸಿಕೊಂಡು ತೇಲಿಸಿದವಳು ಅಮ್ಮನೆ, ನಾವೆಯನ್ನೇ ಉದರದಂತೆ ಪರಿಭಾವಿಸಿಕೊಂಡು ತೇಲಿಸಿದವಳು ಅಮ್ಮನೆ. ಆದ್ದರಿಂದಲೇ ನನಗೆ ದೊಡ್ಡ ವ್ಯತ್ಯಾಸ ಕಾಣಲಿಲ್ಲ. ಬಣ್ಣ ವ್ಯತ್ಯಾಸ ಇರಬಹುದು, ಕಾಯದ ಗಾತ್ರ ವ್ಯತ್ಯಾಸ ಇರಬಹುದು, ಆದ್ರೆ ತಾಯ್ತನ ಒಂದೇ ಅಲ್ವಾ? ಅದು ಹೌದು ಅಂತಾದರೆ ನಿರ್ಬಿಡೆಯಿಂದ ತಾಯಿಯಲ್ಲಿ ಯಾವುದನ್ನಾದರೂ ತೆರೆದಿಡಬಹುದು ಎನ್ನುವ ಧೈರ್ಯ ಕಂಡಾಗ ನಿನ್ನಲ್ಲಿ ಕಂಡದೊಂದೇ ಗುಣ ಮಗು. ಏನು? ವೀರ. ವೀರಾಗ್ರೇಸರ ಲಾಲಿಸಯ್ಯ ವೀರಾಗ್ರೇಸರ, ಓ ವೀರಾಗ್ರೇಸರ ಲಾಲಿಸಯ್ಯ ಎನ್ನ ಪಾರಮಾರ್ಥವ ಬೇಡ್ವೆನಯ್ಯ, ಎನ್ನ ಪಾರಮಾರ್ಥವ ಬೇಡ್ವೆನಯ್ಯ. ವೀರಾಗ್ರೇಸರ ಲಾಲಿಸಯ್ಯ ಎನ್ನ ಪಾರಮಾರ್ಥವ ಬೇಡ್ವೆನಯ್ಯ, ಎನ್ನ ಪಾರಮಾರ್ಥವ ಬೇಡ್ವೆನಯ್ಯ. ಶೂರ ನಿನ್ನಯ ತಾತ ಕಂದರ ನಿಂಬಾತ, ಶೂರ ನಿನ್ನಯ ತಾತ ಕಂಧರ ನಿಂಬಾತ, ಧೀರ ನಂಬಿಗ ರಾಜ ನಿಮ್ಮ ಕುಟೀರದೊಳಗಿಗ ಕೇಳು ಮುದದಲ್ಲಿ, ಧೀರ ನಂಬಿಗ ರಾಜ ನಿಮ್ಮ ಕುಟೀರದೊಳಗಿಗ ಕೇಳು ಮುದದಲ್ಲಿ. ವೀರಾಗ್ರೇಸರ ಲಾಲಿಸಯ್ಯ ಎನ್ನ ಪಾರಮಾರ್ಥವ ಬೇಡ್ವೆನಯ್ಯ, ವೀರಾಗ್ರೇಸರ 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 ಲಾಲಿಸಯ್ಯ. ಅಯ್ಯ, ಏನಮ್ಮ? ವೀರಾಗ್ರೇಸರ ಅಂತಲೇ ತೊಡಗಿದ್ದು ನಾನು ನಿನ್ನನ್ನು ಸಂಬೋಧಿಸುವ ಕಾಲಕ್ಕೆ. ಆ ವೀರತ್ವದ ವಿಶ್ವಾಸ ನಿನ್ನ ನಡೆನುಡಿಗಳಲ್ಲಿ ಕಂಡದ್ದು. ಏನು ಹೋರಾಡುವುದಕ್ಕಿದ್ದವ ಮಾತ್ರ ವೀರ ಅಂತ ಗುರುತಿಸುವುದಲ್ಲ. ಆತ್ಮವಿಶ್ವಾಸ ಮುಖದಲ್ಲಿ ಪ್ರತಿಫಲಿಸಿದ್ರೆ ಅವನನ್ನು ವೀರ ಅಂತ ಕರೆದರೆ ಆಕ್ಷೇಪಿಸುವುದಕ್ಕಿಲ್ಲ. ಹೌದು. ಅದಕ್ಕೂ ಮಿಗಿಲಾಗಿ ಎಲ್ಲಿ ಯಾವ ಭಾವ ತೋರ್ಪಡಿಸಬೇಕು, ಯಾವ ನೆಲೆಯಲ್ಲಿ ಸ್ಥಿರನಾಗಿ ನಿಲ್ಲಬೇಕು, ಎಲ್ಲಿದ್ದರೆ ನಾನು ಅಚಲನಾಗಿ ನಿಲ್ತೇನೆ ಎನ್ನುವ ಭರವಸೆಯ ವಿಶ್ವಾಸ ಉಂಟು. ಅವ ಬದುಕಿನ ಯಾವ ಹಂತವನ್ನಾದರೂ ಎದುರಿಸಬಲ್ಲ ಎನ್ನುವಂತಹ ಒಂದು ಸ್ಪಷ್ಟತೆ ಅವನ ಮುಖದಲ್ಲಿ ಕಂಡ್ರೆ ಬದುಕಿನ ಯಾವ ಯುದ್ಧವನ್ನಾದರೂ ಅವ ಗೆಲ್ಲಬಲ್ಲ. ಅಂಥವನನ್ನೇ ಅಲ್ವ ವೀರ ಅಂತ ಗುರುತಿಸುವುದು ಪ್ರಪಂಚ. ಆ ನೆಲೆಯಲ್ಲಿ ವೀರಾಗ್ರೇಸರನಾಗಿಯೇ ನಿನ್ನನ್ನು ಕಂಡದ್ದು ನಾನು. ಎಲ್ಲ ವರ್ಗದವರು ಬದುಕನ್ನೊಂದು ಯುದ್ಧ ಅಂತ ಉಪಮಿಸ್ತಾರೆ.
ನಾವು ಸಹಜವಾಗಿ ಹುಟ್ಟಿದ ವರ್ಗವೇ ಯುದ್ಧವನ್ನು ಬದುಕು ಅಂತ ತಿಳಿಯುವ ಸರಿ. ವರ್ಗ. ಅಂದ್ರೆ ಸತತವಾಗಿ ಯುದ್ಧ ಮಾಡುವುದೇ ಬದುಕು ಅಂತ. ಆ ವರ್ಗದ ಕ್ಷತ್ರಿಯರಾದವರಿಗೆ ಮತ್ತೆ ಯುದ್ಧ ಬೇರೆಲ್ಲ ಬದುಕು ಬೇರೆಲ್ಲ ಎಲ್ಲ ಒಟ್ಟಿಗೆ ಸೇರಿ ಹೋರ್ತಾ 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 ಬದುಕೇ ಒಂದು ಆಟವಾಗುತ್ತದೆ. ಆದ್ರಿಂದಲೇ ಹೋರಾಟವೇ ಬದುಕಾದವರು ಕ್ಷತ್ರಿಯರು. ಆ ಕ್ಷಾತ್ರ ತೇಜ ನಿನ್ನಲ್ಲಿ ಕಂಡು ಅಷ್ಟೇ ವಿನೀತವಾದ ಭಾವವನ್ನು ಕಂಡ ಕಾಲಕ್ಕೆ ಒಬ್ಬ ವಿದ್ಯಾಸಂಪನ್ನನು ಹೌದು ಅನ್ನೋದು ಸ್ಪಷ್ಟ ಆಯಿತು. ನಿನ್ನನ್ನು ಕಂಡಾಗ ಎಲ್ಲಿಯೋ ಕಂಡ ನೆನಪಾಗುವುದು ನನಗೆ. ನಾನಿಲ್ಲಿ ಬಂದದ್ದೇ ಇಲ್ವಲ್ಲಮ್ಮ, ಎಲ್ಲಿಯೋ ಹತ್ತಿರದಿಂದ ಕಂಡಿದ್ದೇನೆ ಬಹಳ ಸಮಯದ ಹಿಂದೆ ಅನ್ನುವ ರೀತಿಯಲ್ಲಿ. ಹೌದೇ? ಇನ್ನು ಕೇಳಿದರೆ ಬಹುಶಃ ನಿನ್ನ ಹಾಗೆ ಇರುವವರನ್ನು ಯಾರಾದ್ರೂ ಕಂಡಿದ್ದೇನೋ ಅನ್ನುವ ರೀತಿಯ ಮನಸ್ಥಿತಿ ನನ್ನದು. ನನ್ನ ಹಾಗೆ ಇರುವವರನ್ನು ಪ್ರಾಯ ಇಷ್ಟಿರ್ಲಿಕ್ಕಿಲ್ಲ ಅಂತ. ತುಂಬ ಹಿಂದೆ ಕಂಡಿದ್ರೆ ಬಹುಶಃ ನೆನಪಾಗ್ತಿರ್ಲಿಲ್ಲ. ಬಹುಶಃ ನೆನಪು ಹೋಗದೇ ಇರುವಷ್ಟು ಹಿಂದೆ ಕಂಡಿದ್ದೇನೆ ಅನ್ನುವ ನೆನಪು ನನ್ನದು. ಅನತಿ ಕಾಲದ ಹಿಂದೆ ಒಮ್ಮೊಮ್ಮೆ ಕಾಣುವುದು ನನಗೆ. ಬಹುಶಃ ಆ ದಿವಸ ಕಂಡವರೇ ಎಲ್ಲಿಯಾದರೂ ಸ್ವಲ್ಪ ತಲೆಗೆ ಬಣ್ಣ ಮಾಡಿಕೊಂಡು ಬಂದರು ಹೇಗೆ ಅಂತ. ನಾವು ಇದ್ದ ಬಣ್ಣವನ್ನು ತೆಗೆದು ಬದುಕಬೇಕು ಅಂತ ಹಂಬಲಿಸುವವರು, ಬಣ್ಣ ಮಾಡುವವರ ವಿಷಯ ನನ್ನಲ್ಲಿ ಬೇಡಮ್ಮ. ಅದಕ್ಕೆ ನಾನು ನೋಡಿದ್ದು ಎಲ್ಲಿಯೋ ಕಂಡ ಹಾಗೆ ಉಂಟು ಈ ಮುಖ ಅಂತ. ಅಲ್ಲ, ನಿನಗೆ ಅನ್ನಿಸಿತನ್ನು ನೀ ಹೇಳಿದ್ದು, ನನ್ನ ಪ್ರವೃತ್ತಿ ಅದಲ್ಲ ಅಂತ ನಾ ಸಾರಿದ್ದೆ. ಒಳ್ಳೆಯದು. ಯಾಕಂದ್ರೆ ನನ್ನನ್ನು ಕಂಡಾಗ ನೀನಾಡಿದಂತಹ ಮಾತು, ನೀ ಕೇಳಿದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ನನ್ನಲ್ಲಿ ಮೂಡಿರುವಂತಹ ಭಾವನೆ, ಇದೆಲ್ಲ ಒಂದಾದ ಕಾಲಕ್ಕೆ ನನ್ನ ಪಾರಮಾರ್ಥವನ್ನು ಹೇಳ್ತೇನೆ ಅಂತ ಆದೀತು. ಹೇಗೆ ನಿನ್ನನ್ನು ವೀರ ಅಂತ ಕರೆದೆನು, ಹಾಗೆ ನನ್ನ ತಂದೆಯೂ ಕೂಡ ಶೂರನೇ ಇದ್ದಾನೆ. ಶೂರ ಅಂದ್ರೆ ಅದೊಂದು ವಿಶೇಷಣ ಆಯ್ತು. ಹೌದು. ಹೆಸರು ಕಂದರ ಅಂತ ಅವರ ಹೆಸರು. ಕಂದರ. ವೃತ್ತಿ ಅಂಬಿಗರ ವೃತ್ತಿ. ಇಲ್ಲಿರಬಹುದಾದಂತಹ ನಾವೆಯನ್ನು ದಾಟಿಸುವ ಅಂಬಿಗ ವರ್ಗಕ್ಕೆ ಅಧಿಪತಿಯಾಗಿರುವಂತಹ ನೀನು ದಾಶ ರಾಜಕುವರಿ ಅಲ್ಲ. ದಾಶರಿಗೆ ರಾಜನಿರ್ಲಿ, ದಾಶಕನ್ಯೆ. ದಾಶಕನ್ಯೆ ಅಲ್ಲ, ಅವ ರಾಜ ಆದ್ರೆ ನನಗೆ ಆಕ್ಷೇಪ ಇಲ್ಲ. ಅದಲ್ಲ, ನನ್ನ ಹೆಸರು ಎಲ್ಲರೂ ಕರೆಯುವುದು ಯೋಜನಗಂಧಿ ಅಂತ. ಅದೌದು ಮಾತ್ರ. ಅದೀಗ ಅನ್ವರ್ಥಕವಾದ ಹೆಸರು. ಅನುಭವ. ಯೋಜನೆಗಳಷ್ಟು ದೂರಕ್ಕೆ ಗಂಧ ಬರುವುದೌದು, ಸುಗಂಧ, ವಿಶಿಷ್ಟ ಗಂಧ, ದಿವ್ಯಗಂಧ. ಅದು ಅದರ ಅಂಕಿತವಾಗಿ ನನ್ನ ಹೆಸರು ಸತ್ಯವತಿ ಅಂತ. ಓ, ಸತ್ಯವತಿ ಎಂಬ ಅಭಿಧಾನ. ಹೌದು. ಕಾರಣಾಂತರಗಳಿಂದ ಯೋಜನಗಂಧಿ ಅಂತ ಅನ್ವರ್ಥಕವಾಗಿಯೇ ನನ್ನನ್ನು ಉಳಿದವರೆಲ್ಲ ಕರೆಯುವುದಕ್ಕೆ ತೊಡಗಿದ್ದು. ಯಾಕಂದ್ರೆ ಹಲವು ಸಮಯಗಳಿಂದ ನಾವೇ ದಾಟಿಸ್ತಾ ಇರುವ ನಮಗೆ ನಾವೇ ದಾಟುವುದಕ್ಕೆ ಬಂದವರ್ಯಾರು ಮಾತಿಗೆ ತೊಡಗಿದ್ದಿಲ್ಲ. ಹೌದು, ಮತ್ತೆ ಮಾತಾಡ್ತಾ ಇದ್ರೆ ದಾಟಿಸಿದ್ಯಾವ. ಹೌದು. ದಾಟಿ ಆದ ಬಳಿಕ ಮಾತಿಲ್ಲದೆ ಹೋದವರು ಹಲವರಿದ್ದಾರೆ. ದಾಟಿಸಿದ ಮೇಲೆ. ಹೌದು. ದಾಟುವಾಗ ತುಂಬಾ ಮಾತಾಡ್ತಾರೆ, ದಾಟಿಸಿದ ಮೇಲೆ ಮಾತಾಡ್ಲಿಕ್ಕಿಲ್ಲ. ಆದ್ರೆ ದಾಟುವ ಮೊದಲೇ ಮಾತಾಡಿದವರು ಅಂದ್ರೆ ವ್ಯವಹಾರಕ್ಕೆ ತೊಡಕಾಗುವಂತೆ ಮಾತುಂಟು, ವ್ಯವಹಾರವೇ ಬೇಕಾದಲ್ಲಿ ಮಾತೇ ಇಲ್ಲ. ಆದರೆ ವ್ಯವಹಾರಕ್ಕೂ ಬದುಕಿಗೂ ವ್ಯತ್ಯಾಸ ಕಂಡವರು. ಅದೇ ಅಲ್ಲ, ಬದುಕಲಿಕ್ಕೆ ಆ ವ್ಯವಹಾರ ತೊಡಗಿದ್ದವರು. ವ್ಯವಹಾರ ಮಾತಾಡಬೇಕಾದ ಮಾತಿಲ್ಲ ಎಂಬ ವ್ಯವಹಾರ ಅವರದ್ದು. ಯಾಕೆ ಅಂದ್ರೆ ಬದುಕು ಬೇಕಲ್ಲ. ಹೌದು. ಬದುಕಿಗೆ ಬೇಕಾದ ವ್ಯವಹಾರದಲ್ಲಿ, ವ್ಯವಹಾರದ ಬದುಕಿನಲ್ಲಿ ವ್ಯತ್ಯಾಸವನ್ನು ಕಂಡು ನಾನು ಅನುಭವಿಸಿದ ಅನುಭವ ಏನು ಗೊತ್ತುಂಟೋ? ಏನು? ಇತ್ತೀಚಿನ ದಿನದಲ್ಲಿ ನನಗಾದ ಎರಡನೆಯ ಅನುಭವ ಇದು. ಯಾವುದು? ನನ್ನ ಕುರಿತಾಗಿ ಪ್ರಶ್ನೆ ಮಾಡಿದ್ದು. ಮೊದಲ ಅನುಭವ ಕೆಲ ದಿವಸದ ಹಿಂದೆ ಆಡಿದ್ದೇನಲ್ಲ. ಯಾರಿಂದ ಅಂತ ಕೇಳಿದ್ರೆ ತಪ್ಪಾದೀತೋ? ಅದನ್ನು ಹೇಳಬೇಕು ಅಂತಲೇ ತೊಡಗಿದ್ದಲ್ವ ನಾನು, ಎರಡನೆಯ ಅನುಭವ ಇದು ಅಂತ. ಹಾಗಾದ್ರೆ ಬಿತ್ತರಿಸಿ. ಮೊನ್ನೆಯ ದಿನ ಹಸ್ತಿನಾವತಿಯ ಚಕ್ರೇಶ್ವರರು ಇಲ್ಲಿಗೆ ಬಂದಿದ್ರು. ನಾನು ಅವರನ್ನು ಕಂಡಾಗ ನೆನಪು ನಿನ್ನನ್ನು ಕಂಡಾಗ ಆದದ್ದು ನನಗೆ. ಬಂದ ಅವರು ನನ್ನಲ್ಲಿ ಕೇಳಿದ್ರು, ನಿನ್ನ ಹೆಸರೇನು? ಈಗ ನೀನು ಆಡಿದೆಯಲ್ಲ ಅದೇ ಉತ್ತರವನ್ನು ಅವರು ಆಗ ಆಡಿದ್ದು. ಯೋಜನಾಂತರದವರೆಗೂ ಗಂಧ ಪಸರಿಸಿದ್ದನ್ನು ನೋಡಿಯೇ ಬಂದದ್ದು ಅಂತ. ಹೇಳುವ ಶೈಲಿ, ಹೇಳುವ ವಿಧಾನ ಎಲ್ಲ ಒಂದೇ ಉಂಟು. ವ್ಯತ್ಯಾಸ ಏನು ಕಂಡದ್ದು ಗೊತ್ತುಂಟೋ? ನೀವು ಬಂದವರು ಅಮ್ಮ ಅಂತ ತೊಡಗಿದ್ರಿ, ಅವರು ಮಾತ್ರ ಕಲಕೀರವಾಣಿ ಅಂತ ಹೇಳಿದ್ದಷ್ಟೇ ಇರೋದು ವ್ಯತ್ಯಾಸ.
ಈಗ ನಾ ಅಮ್ಮ ಅಂದದ್ರಿಂದ ಅದಲ್ಲ ಅಂತ ಆಗುದಿಲ್ಲ. ಕಲಕೀರವಾಣಿಯಾದ ಅಮ್ಮ ಅಂತಾನೆ ಆಗಿತ್ತು ಒಂದು ಮಾತ್ರ ಅಲ್ಲ, ಕಲಕೀರವಾಣಿಯಾದರೂ ಅಮ್ಮನನ್ನು ಅಮ್ಮ ಅಂತಲೇ ಕರೀಬೇಕು, ಆಗ್ಲೇಬೇಕಲ್ವಾ? ಅವರು ಹಾಗೆ ಕರೀಲಿಲ್ಲ. ಯಾಕೆ ಅಂದರೆ ಬೇಡ, ನಾನು ಯಾಕೆ ಹೇಳುದು, ಅವರೇನು ಹೇಳಿದರು? ಅವರು ಹಾಗೆ ಕರೆಯದಿರುವುದಕ್ಕೆ ಏನಾದರೂ ಕಾರಣ ಹೇಳಿದ್ರ, ಅಥವಾ ಅದು ಯಾಕೆ ಕರೀಲಿಲ್ಲ ಅಂತ ನಿಮಗೆ ಅರ್ಥ ಆಗುವಾಗ ಏನಾದರೂ ಮಾತಾಡಿದ್ರು? ಖಂಡಿತವಾಗಿ ಹೇಳಿದ್ದಾರೆ. ಏನು ಹೇಳಿದರು? ನನ್ನ ರೂಪಾತಿಶಯವನ್ನು ಕಂಡು ಅವರು ಮೆಚ್ಚಿದ್ರಂತೆ. ಆಗೊಳ್ಳಿ, ಮಗುವಿನ ಭಾವದಿಂದ ನಿಮ್ಮನ್ನು ಕಾಣುವವನು ಅಮ್ಮ ಅಂತ ಕರೀತಾರೆ. ನನ್ನ ಮಕ್ಕಳ ತಾಯಿಯಾಗುವವಳು ಎಂಬ ಭಾವದಿಂದ ಕಾಣುವವರು ಕಲಕೀರವಾಣಿ ಅಂತ ಕರೀತಾರೆ. ಸರಿ, ನನ್ನಲ್ಲಿ ಕೇಳಿದ್ರು, ನೇರವಾಗಿ ಉತ್ತರಿಸಿದೆ. ತಂದೆಯ ಅಧೀನದಲ್ಲಿದ್ದವಳು ನಾನು, ತಂದೆಯ ಅನುಮತಿ ಇಲ್ಲದೆ ನಾನು ಯಾವ ಕಾರ್ಯದಲ್ಲಿಯೂ ತೊಡಗುವ ಹಾಗಿಲ್ಲ ಅಂತ. ಹಾಗೆ ಬಂದವರು ಅಲ್ಲಿಗೆ ಹೋದರು. ಎಲ್ಲಿಗೆ? ನನ್ನ ತಂದೆ ಇದ್ದಲ್ಲಿಗೆ ಹೋಗಿ ಮಾತಾಡಿದ್ರು. ಮಾತಾಡಿ ಎಂತ ಮಾತಾಡಿದ್ರು ಗೊತ್ತಿಲ್ಲ. ಅದು ಹಿರಿಯರು ಮಾತಾಡುವಾಗ ಮಾತಿಗೆ ಕಿವಿ ಕೊಡುವುದು ಒಂದು ಸಭ್ಯತೆಯೂ ಅಲ್ಲ, ಅಲ್ಲವೇ ಅಲ್ಲ? ಪರಿಣಾಮ ಹೋಗುವಾಗ ಉತ್ಸಾಹದಲ್ಲೇ ಹೋದ್ರು, ಮರಳುವಾಗ ಮಂಡೆ ತಗ್ಗಿಸಿ ಹೋದದ್ದು ಕಂಡೆ. ಹಾ, ಒಂದು ಹಂತದಲ್ಲಿ ನನಗೆ ಅಪೇಕ್ಷಿಸಿದ್ದಕ್ಕೆಲ್ಲ ಉತ್ತರ ಸಿಕ್ಕಿತು. ಈಗ ಇಷ್ಟು ಉತ್ತರ ಕೊಟ್ಟದ್ದಕ್ಕೆ ಪ್ರತಿಯಾಗಿ ಹುಟ್ಟಿದ ಸಂದೇಹಗಳನ್ನು ನಿವಾರಿಸುವುದು ನನಗೂ ಕರ್ತವ್ಯವಾದದ್ದರಿಂದ. ಅಂದ್ರೆ ನಿನಗೆ ಕರ್ತವ್ಯ ಅಂದ್ರೆ ನಾನು ದೇವವ್ರತಾಖ್ಯನು. ದೇವವ್ರತಾಖ್ಯನು ಶಂತನೃಪನ ಸುತ. ದೇವವ್ರತಾಖ್ಯನು ಶಂತನೃಪನ ಸುತ. ಶಂತನೃಪನ ಸುತ. ದೇವಿ ಕೇಳ್ತೆ ಸರೆನಗೆ, ಓ ದೇವಿ ಕೇಳ್ತೆ ಸರೆನಗೆ. ಭೂವರೆಣ್ಯನ ಮನಸೂರೆಗೊಂಡಿಹೆ ನೀನು. ಭೂವರೆಣ್ಯನ ಮನಸೂರೆಗೊಂಡಿಹೆ ನೀನು. ಯಾವ ನೃಪಾತ್ಮಜೆಯು ನೀನು, ಯಾವ ನೃಪಾತ್ಮಜೆಯು. ದೇವವ್ರತಾಖ್ಯನು ಶಂತನೃಪನ ಸುತ. ದೇವಿ ಕೇಳ್ತೆ ಸರೆನಗೆ. ಶಾಂತನವನಾದ ಗಂಗೆಯನಾದ ನನ್ನ ಹೆಸರು ದೇವವ್ರತಾಖ್ಯನೆಂಬುದಾಗಿ ಅಮ್ಮ. ಅಂದರೆ ಶಂತನು ಚಕ್ರವರ್ತಿಗಳ ಮಗ. ಸತ್ಯ. ಹಾ, ಗಂಗಾ ಸಂಜಾತ. ದೇವವ್ರತಾಭಿಧಾನ ನನ್ನದು. ಓಹೋ. ಖಿನ್ನಮಾನಸರಾಗಿ ಮರಳಿದ ಅಪ್ಪನ ಮನದ ವೇದನೆಯನ್ನು ನೀಗುವಂತಹ ಹೊಣೆ ಹೊತ್ತ ಮಗನಾಗಿ ಕಾರಣ ಏನು ಅಂತ ಅವರು ಬಾಯ್ದೆರೆಯಾಗಿ ಹೇಳದ್ದರಿಂದ ಹುಡುಕ್ತಾ ಇಲ್ಲಿಯ ತನಕ ಬಂದು ಇದೋ ನಾ ಮುನ್ನಡೆಯುವಾಗ ತಡೆಯಾಗಿ ನಾವೆಯನ್ನು ಕಂಡು ನಾವೇ ಏರಿದ ನಿನ್ನನ್ನು ಪ್ರಶ್ನಿಸಿ ನಿಂದೆ. ಉತ್ತರ ಇಷ್ಟು ಸಿಕ್ಕಿತು. ಆದರೆ ನೀನಾರು ಅಂತ ಕೇಳಿದವನು ತಾನಾರು ಅಂತ ಆಡಬೇಕಾದ್ದು ಕರ್ತವ್ಯ ಎಂಬುದರಿಂದ ನನ್ನ ಕುರಿತಾಗಿ ಆಡಿದೆ ಬಿಟ್ರೆ ನೀ ಕೊಟ್ಟ ಉತ್ತರ ಪರಿಪೂರ್ಣ ತೃಪ್ತಿಯನ್ನು ಕೊಡ್ಲಿಲ್ವಮ್ಮ. ಪರಿಪೂರ್ಣ ನೀ ತಪ್ಪು ಹೇಳಿದ್ದಿಂತಲ್ಲ, ಖಂಡಿತ ಹಾಗೆ ತಿಳಿಯಕೂಡದು. ಸ್ಥಿತಿಯನ್ನು ವಿವರಿಸಿದ್ದಿ, ಆದರೆ ಈ ಸ್ಥಿತಿಯ ಹಿನ್ನೆಲೆ ಏನು ಅಂತ ನನಗೆ ಸ್ಪಷ್ಟ ಆಗಲಿಲ್ಲ. ಸ್ಪಷ್ಟ ಆಗದಿರುವುದಕ್ಕೆ ನೀನು ಕಾರಣ ಅಲ್ಲ, ನನ್ನ ಅಪ್ಪ ನಿನ್ನನ್ನು ಬಯಸಿದ್ದು ಕಾರಣ. ಧಾರ್ಮಿಕರಿದ್ದಾರೆ, ಸರಿ. ವರ್ಣಾಶ್ರಮ ವ್ಯವಸ್ಥೆಯನ್ನು ರಕ್ಷಿಸುವ ಹೊಣೆ ಹೊತ್ತ ಪ್ರಭು ಇದ್ದಾನೆ. ನಿಜ. ವರ್ಣಾತಿಕ್ರಮಣವನ್ನು ಮಾಡುವುದೋ ವರ್ಣಸಾಂಕರ್ಯವನ್ನು ಸಾಧಿಸುವುದೋ ಅಧರ್ಮಾಚರಣೆ ಅಂತ ಪ್ರಬಲವಾಗಿ ನಂಬಿದ ನೃಪವರ್ಗದ ಸರ್ವಮಾನ್ಯರವರು. ಈಗ ಅವರಾಗಿ ದಾಶಕನ್ನೇನು ಬಯಸಬಾರದು ಅಂತಲ್ಲ, ಬಯಸುವ ಮನೋವೃತ್ತಿ ಅವರದ್ದಲ್ಲ ಅಂತ ಮಗನಾಗಿ ನನ್ನ ಗ್ರಹಿಕೆ. ಇನ್ನೂ ಒಂದು ಕಾರಣ, ಅವರಿಗೆ ಈ ಹಿಂದೆ ಒಂದು ಮದುವೆ ಆಗಿತ್ತು. ಅವರು ಯಾರನ್ನು ವಂಚಿಸುವ ಸ್ವಭಾವ ಇಲ್ಲದ ಕಾರಣ ತಮ್ಮಲ್ಲೂ ಯಥಾರ್ಥ ಆಡಿರಬೇಕು ಅಥವಾ ತಮಗದು ವಿದಿತವಾಗಿರಬೇಕು. ನನಗೊಬ್ಬ ಮಗನಿದ್ದಾನೆ ಅಂತ ಹೇಳಿದ್ದವು. ಸರಿ, ಗಂಗಾಜಾತ ಅಂತ ನನ್ನನ್ನು ನಾನು ಪರಿಚಯಿಸಿಕೊಂಡೆ.
ದೇವಗಂಗೆ ದಿವ್ಯ ರೂಪದಿಂದ ಕಾಣಿಸಿಕೊಂಡ ಕಾಲದಲ್ಲಿ ಅವಳು ಗಂಗಾದೇವಿ ಅಂತ ತಿಳಿದು ಕೈ ಹಿಡಿದದ್ದಲ್ವಮ್ಮ. ಹಿರಿಯರನ್ನು ಎಷ್ಟು ಬದ್ಧರಾಗಿ ವಿನೀತರಾಗಿ ಅನುಸರಿಸುವ ಪ್ರವೃತ್ತಿ ಉಂಟು ನನ್ನ ಅಪ್ಪನಿಗೆ ಅಂದರೆ, ಅವರ ಅಪ್ಪ ಹೇಳಿದ್ದು, ಮದುವೆ ಆಗುವ ಕಾಲದಲ್ಲಿ ಯಾರಾದರೂ ಬಂದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರೆ ಹಿಂದೆ ಮುಂದೆ ನೋಡದೆ ಕರಗ್ರಹಣ ಮಾಡು. ಈ ಮಾತಿಗೆ ಬದ್ಧರಾಗಿ ಆ ಕಾಲದಲ್ಲಿ ಕಾಣಿಸಿಕೊಂಡಂತಹ ಮೈವೆತ್ತಿನಿಂದ ಗಂಗಾದೇವಿಯನ್ನು ಕರಗ್ರಹಣ ಮಾಡಿ ಬದುಕಿನ ಸೌಖ್ಯವನ್ನು ಅರಸ್ತಾ ಹೊರಟವರವರು. ಆ ಬಳಿಕ ಆಕೆ ದೇವಗಂಗೆ ಅಂತ ಗೊತ್ತಾಯಿತು. ಅಂದರೆ ಏನನ್ನು ವಿಚಾರಿಸದೆಯೇ ಅವರು ಕೈ ಹಿಡಿದರೂ ಕೂಡ ಅಲ್ಲಿ ಒಂದು ಪಾವಿತ್ರ್ಯ ಇರ್ತದೆ, ಪುಣ್ಯತಮವಾದ ಕಾಯ ಸಂಕಲ್ಪ ಊರ್ಜಿತವಾಗುತ್ತದೆ ಅಂತ ನನ್ನ ಅನುಭವದಿಂದ ನಾ ಗ್ರಹಿಸಿದ್ದರಿಂದ, ವರ್ಣಾಶ್ರಮ ವ್ಯವಸ್ಥೆಯನ್ನು ರಕ್ಷಿಸುವವರು ವರ್ಣಾತಿರೇಕವನ್ನು ಸಾಧಿಸುವುದಕ್ಕೋ ವರ್ಣ ಸಾಂಕರ್ಯಕ್ಕೆ ಹೇತುವಾಗುವಂತೆಯೋ ಕಾಮವನ್ನಾಗಲಿ ಕಾಮಿನಿಯನ್ನಾಗಲಿ ಹೊಂದ ಬಯಸುವುದಕ್ಕಿಲ್ಲ ಅಂತ ಅಂತರಂಗದ ಸಾಕ್ಷಿ ಪ್ರಜ್ಞೆ ಹೇಳ್ತದೆ. ಇದು ಅಪ್ಪನೆಡೆಗಿನ ಭಕ್ತಿಯೂ ಇರಬಹುದು, ಶ್ರದ್ಧೆಯೂ ಇರಬಹುದು. ತಪ್ಪಿದ್ರೆ ತಿದ್ದಿಕೊಳ್ತೇನೆ, ವಾಸ್ತವದಕ್ಕೆ ಭಿನ್ನವಾದರೆ ನನ್ನನ್ನು ನಾನು ತಿದ್ದಿಕೊಳ್ತೇನೆ. ಆದರೆ ತಿಳಿದವರು ಹೇಳಿದರು, ಸತಾಂಹಿ ಸಂದೇಹ ಪದೇಶು ವೃತ್ತಿಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಅಂತ. ಸಜ್ಜನರಾದವರಿಗೆ ವಿಕಲ್ಪ ಬಂದಾಗ ಅದು ತನಕ ಶಾಸ್ತ್ರಾನುಸರಣೆ ಮಾಡಿದ್ದಿದ್ದರೆ, ಅದು ತನಕ ವೇದೋದಿತವಾದ ಧರ್ಮವನ್ನೇ ಆಚರಣೆ ಮಾಡಿದ್ದಾದರೆ, ಆ ಕಾಲದಲ್ಲಿ ವಿಕಲ್ಪ ಉದಿಸಿದಾಗ ಅಂತಃಸಾಕ್ಷಿ ಧರ್ಮಸಮ್ಮತವಾದಂತಹ ಉತ್ತರವನ್ನೇ ಹೊಮ್ಮಿಸ್ತದೆ. ಅದನ್ನೇ ದೃಢವಾಗಿ ಹಿಡ್ಕೊಂಡು ಅಂಥವರು ಮುಂದೆ ಹೋಗ್ತಾರಂತೆ. ಇದು ತನಕ ಧರ್ಮ ತಪ್ಪದ, ನೀತಿ ಬಿಡದ, ವೇದೋದಿತವಾದ ಕರ್ಮಾನುಷ್ಠಾನದಲ್ಲಿ ನಿಷ್ಠರಾದ ಅಪ್ಪ ಈ ಕಾಲದಲ್ಲಿ ಏನು ಯೋಚಿಸದೆ ಮದುವೆಯಾಗಬೇಕು ಅಂತ ನಿನ್ನಲ್ಲಿ ಕೇಳಿದ್ದಿದ್ರು. ನಿನ್ನಲ್ಲಿ ಅದಕ್ಕೆ ಉಚಿತವಾದ ಹಿನ್ನೆಲೆ ಇದ್ದದ್ದರಿಂದಲೇ ನನ್ನ ಅಪ್ಪನಂಥವರು ಕೇಳುವುದು ಸಾಧ್ಯ ಆಯಿತು ಅಂತ ಮಗನಾಗಿ ನನ್ನ ತರ್ಕ. ಇದು ಹೌದು ಅಂತ ಅಂಗೀಕರಿಸಿ ಅನುಮೋದಿಸುವುದಕ್ಕೆ ಏನಾದರೂ ನಿನ್ನ ಹಿನ್ನೆಲೆ ಇದ್ರೆ ಇರಬೇಕು ಅಂತ ಆಗ್ರಹ ಇದ್ದಲ್ಲ, ದಯವಿಟ್ಟು ಅದನ್ನು ಮುಚ್ಚಿಡದೆ ಹೇಳುವ ಕೃಪೆ ದೊರೆತಿಯ ತಾಯಿ. ದೇವವ್ರತ ಓ, ತಂದೆಯ ಖಿನ್ನತೆಗೆಯನ್ನು ಕೇಳಿ ಬಂದದ್ದಲ್ಲ, ತಂದೆ ಆಡಿ ಬಂದದ್ದಲ್ಲ, ನೀನು ಖಿನ್ನತೆಯ ಕಾರಣವನ್ನು ಹುಡುಕಿ ಬಂದದ್ದು. ಹೌದು, ಹುಡುಕಿ ಬಂದ ಬಳಿಕ ಖಿನ್ನತೆ ಇದು ಅಂತ ತಿಳಿದ ಬಳಿಕ ತಂದೆಯ ಧಾರ್ಮಿಕ ನೆಲೆಯನ್ನು ಒಪ್ಪಿ ದೇವಗಂಗೆ ಅಂತ ಕೈ ಇಟ್ಟದ್ದಲ್ಲ, ಕೈ ಇಟ್ಟದ್ದು ದೇವಗಂಗೆ ಆಗಿರ್ತದೆ ಎನ್ನುವ ಭರವಸೆಯಲ್ಲಿರುವ ನೀನು ನನ್ನ ಬೇರೊಂದುಂಟು ಅಂತ ತರ್ಕಿಸ್ತೀಯಲ್ವಾ? ಬೇರು ಅಂತಲ್ಲ, ಹಿನ್ನೆಲೆ ಸ್ವಲ್ಪ ವಿಸ್ತಾರ ಇರಬೇಕು, ನೀನು ಸಂಕ್ಷೇಪ ಮಾಡಿರಬೇಕು ಅಂತ ಭಾವಿಸಿದ್ದು. ತಂದೆಯವರು ಕೃತಿಯಿಂದಲೇ ತೊಡಗಿದ್ರು, ಆ ಕೃತಿಯನ್ನು ಮಾತಾಗಿಸುವುದಕ್ಕೆ ಬಂದವ ನೀನಲ್ವಾ? ಹಾಗೆ ತಿಳಿದರೆ ತಪ್ಪಿಲ್ಲ. ಹಾಗಾದರೆ ನನ್ನ ಮಾತೆಯ ವಿಷಯವೇ ಹೇಳಬೇಕು. ಅಂದರೆ ಮಾತೆಯೇನ ಗಪ್ಸರ ಸಂಭೂತೆ ಅದ್ರಿಕೆಯೋ ಮಾತೆಯೇನ ಗಪ್ಸರ ಸಂಭೂತೆ ಅದ್ರಿಕೆಯೋ ಮಾತೆಯೇನ ಗಪ್ಸರ ಸಂಭೂತೆ ಅದ್ರಿಕೆಯೋ ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಲ್ಲ ಕೇಳು. ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಯ್ಯ ಕೇಳು. ಮಾತೆಯನ ಗಪ್ಸರ ಸಂಭೂತೆಯ ತ್ರಿಕೆಯು ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಲ್ಲ ಕೇಳು. ಮತ್ಸ್ಯ ಜಾತಿಯಾದಳಯ್ಯ ಕೇಳು. ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳಯ್ಯ ಕೇಳು. ಅಯ್ಯ ತಾಯೇ,
ತಂದೆ ಬಯಸಿದಂತಹ ಆಕೆಯಲ್ಲಿ ಏನೋ ಒಂದು ವಿಷಯ ಅಡಗಿ ಉಂಟು. ಕೇವಲ ದಾಶಕನ್ಯೆ ಆಕೆ ಆಗಿರುವುದಕ್ಕಿಲ್ಲ ಅನ್ನುವಂತಹ ನಿನ್ನದಾದಂತಹ ಜಿಜ್ಞಾಸೆ. ಅದರಲ್ಲಿ ಇಷ್ಟ ಆದದೇನು ಗೊತ್ತುಂಟೋ, ಅದು ಸತ್ಯವೇ ಆಗಬೇಕು ಅಂತ ಇಲ್ಲ, ತಪ್ಪಾದರೆ ತಿದ್ದಿಕೊಳ್ತೇನೆ. ಬಹುಶಃ ಸತ್ಯವೇ ಆಗಿದೆ ಅಂತ ನಿನ್ನ ಭರವಸೆ. ಸತ್ಯ ಆಗಲಿ ಅಂತ ಹಾರೈಕೆ ಉಂಟು. ಯಾಕೆ ಅಂದ್ರೆ ಅದಕ್ಕೂ ನೀ ಹೇಳಿದ ಹಿನ್ನೆಲೆ ಕಾರಣ. ಅವರು ಕಂಡಾಕ್ಷಣ ಕಲಕೀರವಾಣಿ ಅಂತ ಕರೆಯದಂತಹ ಹೆಣ್ಣು ಮಗಳನ್ನು ನನಗೆ ಕಂಡಾಕ್ಷಣ ತಾಯೇ ಅಂತ ಕರೆಯುವ ಅಂತ ಕಂಡದ್ದರ ಹಿಂದೆಯೂ ಏನೋ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಉಂಟು ಅಂತ ಕಾಣುವುದು. ಬಹುಶಃ ನಾನು ಆಗ ಬಾಯಿ ಮಾತಿನಲ್ಲಿ ಆಡಿದ್ದು ಅದಕ್ಕೆ ಪೂರಕ ಆಯಿತು ಅಂತ ಈಗ ಕಾಣ್ತದೆ. ಹುಟ್ಟು ಹಾಕಿ ದಾಟಿಸಬೇಕಾದದ್ದು ಸಾಮಾನ್ಯ ಹುಟ್ಟಿದವರಿಗೆ ಮಾತ್ರ, ನೀರಿನಲ್ಲಿ ಹುಟ್ಟಿದವರಿಗೆಲ್ಲ ದಾಟಿಸಬೇಕಾಗಿಲ್ಲ ಅಂತ ಆಡಿದೆ. ನಾನು ಆಡಿದ್ದು ಜಲಚರಗಳನ್ನು ಉದ್ದೇಶಿಸಿ ಆಗಿತ್ತು. ಅದರ ಬಳಿಕ ಗೊತ್ತಾದದ್ದು, ಗಂಗಾ ಭವಾನಿಯಲ್ಲಿ ಹುಟ್ಟಿದವ ಒಬ್ಬ ಬಂದು ಇಲ್ಲಿ ಪ್ರಶ್ನಿಸುವ ಕಾಲಕ್ಕೆ ಅವನನ್ನು ನಾ ದಾಟಿಸುವ ಅಗತ್ಯ ಇಲ್ಲ ಅನ್ನುವ ಸ್ಪಷ್ಟತೆಗೆ ಬಂದದ್ದು. ಅಗತ್ಯ ಬಿದ್ದರೆ ಅವನೇ ಎಲ್ಲರನ್ನು ದಾಟಿಸುವುದಕ್ಕೆ ಶಕ್ತನಾಗಿದ್ದಾನೆ ಅನ್ನುವ ದೃಢತೆ ಈ ಕಾಲಕ್ಕೆ ಮೂಡಿದ ಹೊತ್ತಿಗೆ ನಾನು ಈ ವಿಷಯವನ್ನು ದಾಟಿಸಿದ್ರೆ, ನಿನ್ನಲ್ಲಿಯೇ ದಾಟಿಸಿದ್ರೆ ಸರಿ ಅಂತ ಕಂಡದ್ದು. ಹಿನ್ನೆಲೆ ಬೇಕಲ್ವ? ನೀ ಕೇಳಿದ್ದರಿಂದ ಹೇಳುವುದಕ್ಕೆ ಸುಲಭ ಆದದ್ದು. ದೊಡ್ಡ ಕಥೆಯೇ ಉಂಟದು ಹಿನ್ನೆಲೆ. ಬಹಳ ಕಾಲದ ಹಿಂದೆ ಚೇದಿ ದೇಶವನ್ನು ಆಳುತ್ತಿದ್ದಂತಹ ದೊರೆ ವಸುನಾಮಕ, ಉಪರಿಚರ ವಸು ಅಂತ ಅವನಿಗೆ ಹೆಸರಂತೆ. ದೀರ್ಘಕಾಲದ ಕುರಿತಾಗಿ ಇಂದ್ರನ ಕುರಿತಾಗಿ ತಪಶ್ಚರ್ಯವನ್ನು ಮಾಡಿದ ಹೊತ್ತಿಗೆ ಬಹುಶಃ ಇಂದ್ರನಿಗೂ ಆತಂಕ ಆಗಿರಬೇಕು. ಇಂದ್ರಲೋಕವನ್ನೇ ಬಯಸಿಯಾನು, ಮತ್ಯಾವುದನ್ನೇ ಬಯಸಿಯಾನು ಅಂತ. ಅವನ ಮುಂದೆ ಮೈದೋರಿ ಒಂದು ದಂಡವನ್ನು, ವಿಮಾನವನ್ನು ಅನುಗ್ರಹಿಸಿದಂತೆ. ಇಚ್ಛಾ ರೂಪದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗುವುದಕ್ಕೆ ಸಾಧ್ಯ ಆಗುತ್ತದೆ ಇದನ್ನು ಹಿಡಿದರೆ. ಅದನ್ನು ಏರಿ ಹೊರಟಂತಹ ವಸು ಮಹಾರಾಜನಿಗೆ ಆಕಾಶ ಪಥದಲ್ಲಿ ಹೋಗುತ್ತಾ ಇರುವ ಮಧ್ಯದಲ್ಲಿ, ಅರಣ್ಯ ಮಧ್ಯದಲ್ಲಿ ಹರಿಯುತ್ತಿರುವ ನದಿಯೊಂದು ನಿಂತ ಅನುಭವ, ನಿಂತ ನೀರಾಗಿರುವ ಸ್ಥಿತಿಯಲ್ಲಿ ಕಂಡನಂತೆ. ಸದಾಕಾಲ ಹರಿಯುತ್ತಿರಬಹುದಾದಂತಹ ಶುಕ್ತಿಮತ್ತಿ ನಾಮಕವಾದಂತಹ ನದಿ ಅದು ನಿಂತ ನೀರಾದದ್ದು ಯಾಕೆ ಅಂತ ನೋಡಿದ್ರೆ, ಆ ನದಿಯ ರಭಸವನ್ನು ತಡೆಯುವುದಕ್ಕೆ ಕೋಲಾಹಲ ಪರ್ವತವೇ ಬಂದು ಅಡ್ಡ ನಿಂತದ್ದಂತೆ. ಅಂದ್ರೆ ನದಿಯ ಮೇಲೆ ಮನಸ್ಸಾದ ಕಾರಣದಿಂದ ಕೋಲಾಹಲ ಪರ್ವತವೇ ನದಿಯನ್ನು ತಡೆದು ನಿಲ್ಲಿಸಿ ನದಿಯ ಹರಿಯುವಿಕೆಯನ್ನೇ ತಡೆದದ್ದು. ಎಲ್ಲೋ ಪ್ರಕೃತಿಯಲ್ಲೊಂದು ಸಂಘರ್ಷ ನಡೀತಾ ಇದೆ ಎನ್ನುವುದನ್ನು ತಿಳಿದ ವಸು ಮಹಾರಾಜ ತನ್ನ ಕಾಲಿನಿಂದ ಪರ್ವತವನ್ನು ತುಳಿದು ಸೀಳಿಬಿಟ್ಟನಂತೆ. ಆ ಕಾಲಕ್ಕೆ ಶಕ್ತಿಮತಿ ನದಿ ಸರಾಗವಾಗಿ ಹರಿಯುವುದಕ್ಕೆ ಪ್ರಾರಂಭ ಆದದ್ದು. ಆ ಕಾಲಕ್ಕೆ ಅದರ ಅಭಿಮಾನಿ ದೇವತೆಗಳೆಲ್ಲ ಎದ್ದು ಬಂದು ಅವನನ್ನು ಅನುಗ್ರಹಿಸಿ, ಆ ಎರಡು ಅಭಿಮಾನಿ ದೇವತೆಗಳಿಂದ ಹುಟ್ಟಿರಬಹುದಾದಂಥ ಎರಡು ಮಕ್ಕಳನ್ನು, ಒಂದು ಗಂಡನ್ನು ಒಂದು ಹೆಣ್ಣನ್ನು ಆ ರಾಜನ ಕೈಗೆ ಕೊಟ್ರಂತೆ. ಆ ಗಂಡು ಮಗುವನ್ನು ಸೇನೆಯಲ್ಲಿ ಉಳಿಸಿಕೊಂಡಂತಹ ರಾಜ ಹೆಣ್ಣನ್ನು ವರಿಸಿದನಂತೆ. ದೀರ್ಘಕಾಲದ ದಾಂಪತ್ಯದ ಕಾಲ ಋತುಸ್ನಾತೆಯಾದಂತಹ ಹೆಂಡತಿಯನ್ನು ಕೂಡಬೇಕು ಅಂತಿರುವ ಹೊತ್ತಿಗೆ ಪಿತೃಲೋಕದ ದೇವತೆಗಳು ಬಂದು ಜಿಂಕೆಯ ಮಾಂಸವನ್ನೇ ಆಹಾರವಾಗಿ ಬಯಸಿದರು. ಬಂದ ದೇವತೆಗಳಿಗೆ ಉಣಬಡಿಸುವುದಕ್ಕೆ ಬೇಕಾಗಿ ಬೇಟೆಗೆನ್ನುತ್ತಾ ಹೊರಟಂತಹ ವಸು ಮಹಾರಾಜ ಪ್ರಕೃತಿಯಲ್ಲಿ ಹರಿಣ ಮಿಥುನವನ್ನು ಕಂಡು ಶಕ್ತಿಪಾತವಾದ ಹೊತ್ತಿಗೆ, ಒಬ್ಬ ಮಹಾರಾಜನ ಶಕ್ತಿಪಾತವಾದರೆ ವ್ಯರ್ಥವಾಗುತ್ತದೆ, ಅದು ಹೆಂಡತಿಗೆ ತಲುಪುವ ಹಾಗೆ ಆಗಬೇಕು ಅಂತ ಸಮೀಪದಲ್ಲಿರುವ ಗೃಧ್ರರಾಜನಿಗೆ ಅದನ್ನು ಕೊಟ್ಟಾಗ ಅದನ್ನು ಎಲೆಯಲ್ಲಿ ಶೇಖರಿಸಿಕೊಟ್ಟು ಆ ಗಿಡುಗ ಅದನ್ನು ಕೊಂಡೊಯ್ಯುವಾಗ ಇನ್ನೊಂದು ಗಿಡುಗ ಯಾವುದು ಆಹಾರ ಕಚ್ಚಿಕೊಂಡು ಹೋಗ್ತದೆ ಅಂತ ಅದರಲ್ಲಿ ತಡೆಯುವುದಕ್ಕೆ ಹೋಗಿ ಅದು ನೀರಿಗೆ ಬಿದ್ದು, ನೀರಿಗೆ ಬಿದ್ದಂತಹ ಆ ಮಹಾರಾಜನ ವೀರ್ಯವು ನೀರಲ್ಲಿರುವಂತಹ ಶಾಪಗ್ರಸ್ತವಾದ ಮೀನಿನ ಉದರವನ್ನು ಸೇರಿತಂತೆ. ಆ ಮೀನ ಗರ್ಭದಲ್ಲಿ ಸೇರಿದ ಕಾರಣದಿಂದಾಗಿ ಆ ಮೀನ ಗರ್ಭದಲ್ಲಿ ಎರಡು ಮಕ್ಕಳು ಸಂಜನಿಸಿದ್ರಂತೆ. ಅಂದ್ರೆ ಮೀನಿನ ಗರ್ಭದಲ್ಲೇ ಇದ್ದದ್ದು. ಬೆಸ್ತನೊಬ್ಬ ಮೀನು ಹಿಡಿಯುವ ಕಾಲಕ್ಕೆ ಆ ಮೀನನ್ನೇ ಹಿಡಿದು ಅದನ್ನು ಕತ್ತರಿಸಿ ನೋಡುವಾಗ ಒಂದು ಗಂಡು ಒಂದು ಹೆಣ್ಣು ಶಿಶುವನ್ನು ಕಂಡನಂತೆ. ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅರಸನಿಗೆ ಕೊಟ್ಟಾಗ ಅರಸ ಗಂಡು ಮಗುವನ್ನು ಇಟ್ಟುಕೊಂಡ, ಹೆಣ್ಣು ಮಗುವನ್ನು ತಂದು ಬೆಸ್ತನಿಗೆ ಕೊಟ್ಟ. ಹಾಗೆ ಕರ್ಕೊಂಡು ಬಂದ ಬೆಸ್ತನಿಗೆ ಹೆಸರು ಕಂದರ ಅಂತ,
ಅವ ಸಾಕಿದ ಮಗುವಿಗೆ ಸತ್ಯವತಿ ಅಂತ ಹೆಸರು. ಮಾತ್ರ ಅಲ್ಲ, ಕತ್ತರಿಸಿದ ಮೀನುಂಟು ನೋಡು, ಸಾಮಾನ್ಯ ಮೀನಲ್ಲ. ಒಂದು ಕಾಲದಲ್ಲಿ ಬ್ರಹ್ಮಶಾಪದಿಂದ ಪತಿತವಾದಂಥ ಅದ್ರಿಕೆ ನಾಮಕಳಾದ ಅಪ್ಸರೆಯೇ ಆಗಿದ್ಲಂತೆ. ದೈವಿಕವಾದ ವೈಚಿತ್ರ್ಯಗಳನ್ನು, ಶಾಪದ ಹಿನ್ನೆಲೆಯನ್ನು, ಮಹಾರಾಜನ ಕರ್ತೃತ್ವವನ್ನು, ಅವನ ಸಾಧನೆಯನ್ನು ಎಲ್ಲವನ್ನು ಬಿಂಬಿಸುವ ಕಥಾ ಸಮುಚ್ಚಯವನ್ನು ಬದುಕಿನ ಇತಿವೃತ್ತವಾಗಿ ನಿರೂಪಿಸ್ತಾ ಸಾಗಿದೆ. ಅಮ್ಮ, ಇದೆಲ್ಲ ನಿನಗೆ ಗೊತ್ತಾದದ್ದು ಹೇಗೆ? ನನಗೆ ಗೊತ್ತಾದದ್ದು ಹೇಗೆ ಅಲ್ವಾ? ಅದು ಕಾರಣ ಉಂಟು. ಒಂದು ಕಾಲದಲ್ಲಿ ನನ್ನ ತಾಯಿಯೇ ಶಾಪಗ್ರಸ್ತಳಾದವಳು ಅಪ್ಸರಾಂಗನೆಯಾಗಿಯೇ ಹೊರಟು ನಿಂತ ಮೇಲೂ ಕೂಡ ಮಗಳಿಗೆ ತನ್ನ ಹಿನ್ನೆಲೆಯನ್ನು ತಿಳಿಸುವುದಕ್ಕೆ, ಅಥವಾ ಬಹುಶಃ ಅವಳಿಗೂ ತಿಳಿದಿತ್ತು ಕಾಣ್ತದೆ. ಒಂದು ಕಾಲದಲ್ಲಿ ಒಬ್ಬ ಬಂದು ಕೇಳಲಿಕ್ಕುಂಟು, ಅವನಿಗೆ ಹೇಳುವುದಕ್ಕಾದ್ರೂ ಗೊತ್ತಿರಲಿ ಎನ್ನುವುದಕ್ಕೆ ಬೇಕಾಗಿ ಆ ಅಪ್ಸರೆಯೇ ಬಂದು ತಿಳಿಸಿ ಹೋದದ್ದು. ಕೇಳುವ ಹಿನ್ನೆಲೆಯವರು ಯಾರೂ ಬರಲಿಲ್ಲ, ಹೇಳುವ ಅಗತ್ಯ ನನಗೆ ಕಾಣಲಿಲ್ಲ. ಕೇಳಬೇಕಾದ ದೈವಿಕ ಹಿನ್ನೆಲೆಯ ಒಬ್ಬ ಆತ ಬಂದು ಕೇಳಿದ ಕಾಲಕ್ಕೆ ಅದನ್ನು ಹೇಳುವಂತಹ ಯೋಗ ನನ್ನ ಪಾಲಿಗೆ. ಕೊನೆಯದಾಗಿ ಒಂದೇ ಪ್ರಶ್ನೆ ಉಳಿಯುತ್ತದೆ. ಮಹಾರಾಜನ ಸಂತಾನವಾಗಿ ಉದಿಸಿದವನು ದಾಸರಾಜನೇ ಇರಲಿ, ಅವನು ಪಾಲಿಸಿದವನು ಮಾತ್ರ. ದೈವಿಕವಾದಂತಹ ಒಬ್ಬಳಾಕೆ ಅಪ್ಸರ ಸ್ತ್ರೀಯೇ ಮಾತೃಸ್ಥಾನದಲ್ಲಿ ಇದ್ದವಳು. ಇಷ್ಟನ್ನು ತಿಳಿದ ಮೇಲೆ ಚಕ್ರವರ್ತಿಯಾದವನು ಬಂದು ಪ್ರಣಯ ಭಿಕ್ಷೆ ಕೇಳುವಾಗ ಅಲ್ಲಿಗೆ ಒಪ್ಪಲಿಲ್ಲ. ಯಾಕಮ್ಮ? ಕಾರಣ ಉಂಟು. ಏನು? ಇಷ್ಟು ಕಾಲದವರೆಗೆ ನನ್ನನ್ನು ಪಾಲಿಸಿದ್ದು ಕಂದರ ಪಾಲಿತ ಪುತ್ರಿ ನಾನು. ವಾಸ್ತವದಲ್ಲಿ ಅವನಿಗೆ ಮಗಳಾದದ್ದರಿಂದಾಗಿ ಅವನ ನುಜ್ಞೆ ಇಲ್ಲದೆ ನಾನೇನು ಮಾಡುವ ಹಾಗಿಲ್ಲಲ್ಲ. ಉಪರಿಚರಮಸು ಮಹಾರಾಜನ ವಜ್ರವೀರ್ಯ ಸಂಭೂತಳಾದದ್ದಕ್ಕೂ ಅದ್ರಿಕಾ ನಾಮಕಳಾದಂತಹ ಅಪ್ಸರ ಸ್ತ್ರೀಯ ಗರ್ಭ ಸಂಭೂತಳಾದದ್ದಕ್ಕೂ ದೈವಾನುಗ್ರಹದಿಂದಲೇ ನೀನು ಲೋಕದ ಬೆಳಕನ್ನು ಕಂಡದ್ದಕ್ಕೂ ಒಂದು ಘನತೆ ಉಂಟು, ಇಲ್ಲ ಅಂತಲ್ಲ. ಆದರೆ ಪಾಲಿಸಿದವನೇ ಆದರೂ ಪಿತೃಸ್ಥಾನೀಯ ಅಂತ ನೀನೀಗ ಆಡಿ ಚಕ್ರವರ್ತಿ ವೈಭವವನ್ನು ಬದುಕಿನಲ್ಲಿ ಹೊಂದುವ ಯೋಗ ಇದ್ದರು ಅವ ಒಪ್ಪದೆ ಇಲ್ಲ ಅಂತ ಹೇಳಿದೆಯಲ್ಲ, ಈ ಮಾತಿಗೆ ಅಷ್ಟೇ ಘನತೆ ಉಂಟಮ್ಮ. ಈಗ ನಾ ಕೇಳುವುದೊಂದೇ, ಇಷ್ಟು ಘನತೆಯನ್ನು ನಿನ್ನಲ್ಲಿ ಒಡಮೂಡಿಸಿದ ಆ ಪಾಲಕನು ಪೋಷಕನೂ ಆದವರನ್ನು ನಾನೊಮ್ಮೆ ನೋಡಬೇಕಿತ್ತಲ್ಲ, ಕಾಣಬಹುದಾ? ಖಂಡಿತವಾಗಿ. ಹೀಗೆ ಬಾ. ಈಗ ಅವ ಒಪ್ಪಿದರೆ ನಾವೇ ಏರಿದ ನೀನು, ನಾವೇ ಬಿಡದೆ, ಅಂದರೆ ನಾವೇನು ಅಪ್ಪನಿಗೆ ಉಳಿಸಿ ಹುಟ್ಟು ಹಾಕುವ ಪ್ರವೃತ್ತಿ ಬಿಡದೆ ನಾ ತಂದ ರಥ ಏರಿ ಬರ್ತೀಯೋ ನೋಡುವ. ಅಪ್ಪನನ್ನು ಕಾಣಬೇಕು ಅಂತ ನೀನು ಆಡ್ತಾ ಇದ್ದಿ, ನೀ ಬಂದ ಕಾರ್ಯ ಸರಿಯಾಗಿ ಒಪ್ಪಿದ್ರೆ ಅಪ್ಪನನ್ನು ಕಾಣುವ ಯೋಗ ನಮಗೂ ಬರಲಿ, ಅಂದ್ರೆ ನಿನ್ನ ಅಪ್ಪನನ್ನು ಕಾಣುವ ಯೋಗ ಆಗಲಿ ಆಗಲಿ. ಹೀಗವ ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು. ಓ ಓ ಓ ಓ ಬನ್ನಿ ಬನ್ನಿ, ನಿಮಗೆ ಕುಳಿತುಕೊಳ್ಳಿಕ್ಕೆ ಕೊಡುವುದಕ್ಕೆ ಏನಿಲ್ಲ ಇಲ್ಲಿ. ಇಲ್ಲ, ಸಾಕು ಸಾಕು, ಕುಳಿತು ವಿಶ್ರಮಿಸುವುದಕ್ಕಾಗಿಯೇ ಬಂದವರೇನು ಅಲ್ಲ. ಅಂಗಳದಲ್ಲೇ ನಿಲ್ಲಿಸಿ ಮಾತಾಡ್ಬೇಕಷ್ಟೇ, ಮನೆ ಸಣ್ಣದು. ಆಕ್ಷೇಪ ಇಲ್ಲ, ಮನಸ್ಸೇ ಹೇಗೆ ಅಂತಲ್ವಾ ನಮಗೆ ಮುಖ್ಯ. ಅಯ್ಯೋ, ನಾವು ಇಷ್ಟು ವರ್ಷ ಬದುಕಿದ್ದೆ ದೊಡ್ಡ ಮನಸ್ಸಿನಿಂದ. ಅಷ್ಟಿದ್ರೆ ಸಾಕು, ಯಾರಿಗೂ ಬದುಕು ಕಲ್ಪಿಸುವಷ್ಟು ದೊಡ್ಡದುಂಟು ಅಂತಾದ ಮೇಲೆ ಮತ್ತೆ ಇದೇನು ಹಾಗೆ ನೋಡುದು? ಅಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಹೌದು, ಎಲ್ಲ ನೋಡಿದವರನ್ನು ಮರಳಿ ಮರಳಿ ಅವರೇ ಹೌದು ಅಂತ ಪರೀಕ್ಷಿಸುವ ಹಾಗೆ ಆ ನೆಟ್ಟ ದೃಷ್ಟಿ ಸೂಚಿಸ್ತದೆ. ಎಂತದ್ದು ಹಾಗೆ ನೋಡುದು? ವೇಷ ಬದಲಿಸಿ ಬಂದದ್ದಲ್ಲ. ವೇಷಧಾರಿಗಳ ಹಾವಳಿ ಜೋರುಂಟು ಅಂತ ಅಲ್ಲ, ಹಾಗಲ್ಲ. ಮೊನ್ನೆ ಬಂದವರಾಗಿ ಕಾಣ್ತದೆ, ಪ್ರಾಯ ಸಣ್ಣದು ಕಾಣ್ತದೆ. ಹಾ 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 ಆ ನೆಲೆಯಿಂದಲೇ ಕೇಳಿದ್ದಾದರೆ ಇಲ್ಲ. ಈಗ ಅಪ್ಪನಂತೆ ಕಾಣುವ ಮಗ ಬಂದರೆ ವೇಷ ಬದಲಿಸಿದ್ದು ಅಂತಾಗ್ತದ? ಅಲ್ಲ, ಮಗ ಹೌದು ಅಂತಾದ್ರೆ ಅಪ್ಪನ ಹಾಗೆ ಇರಬೇಕು. ಈಗ ಕಾಣ್ತಾ ಇರುವುದು ಆದ್ರಿಂದಲೇ ಅಂತ. ಈಗ ಮಗ ಬಂದದ? ಹೌದೌದು. ಮೊನ್ನೆ ಅಪ್ಪ ಬಂದದ್ದು, ಮಗ ಬಂದದ್ದು, ನಿನ್ನೆ ಮೊಮ್ಮಗ ಬರುದು ಯಾವಾಗ್ಲೂ ಅಲ್ಲ ಹೇಳಿದ್ನ. ಇಲ್ಲ, ಅದು ಈಗ ನೀನು ಒಪ್ಪಿದ ಮೇಲೆ. ನೀನು ಒಪ್ಪಿದ ಮೇಲೆ ಎಂತದನ್ನು ಒಪ್ಪುದು? ಅಲ್ಲ, ನಿನಗೆ ಮೊಮ್ಮಗ ಬರುವುದು ನೀನು ಒಪ್ಪಿದ ಮೇಲೆ ಅಂತ. ಈಗ ನಾ ಬಂದದ್ದು ಯಾಕೆ ಗೊತ್ತುಂಟು? ಗೊತ್ತಾಗಲಿಲ್ಲ. ಒಡೆಯನಾಗಿಯೇ ನೀ ಕೇಳಬೇಕು. ವಿಸ್ತಾಧಿಪತಿ ಕೇಳು ನೀನು, ವಿಸ್ತಾಧಿಪತಿ ಕೇಳು ನೀನು, ವರ ಹಸ್ತಿನಾವತಿ ಶಂತ ನೃಪನು, ವರ ಹಸ್ತಿನಾವತಿ
ನೃಪನು ಪೆತ್ತ ಬಾಲಕನೆನ್ನ ಗಾಂಗೆಯನೆಂಬರು ಶಂತ ನೃಪನು ಪೆತ್ತ ಬಾಲಕನೆನ್ನ ಗಾಂಗೆಯನೆಂಬರು ಮತ್ತೆಯಮ್ಮಯ ಸಚಿವನೇತನು ವಿಸ್ತರಿಪೆ ನಾವು ಬಂದ ಕಾರ್ಯವ ಮತ್ತೆಯಮ್ಮಯ ಸಚಿವನೇತನು ವಿಸ್ತರಿಪೆ ನಾವು ಬಂದ ಕಾರ್ಯವ ಪಿಸ್ತಾಧಿಪತಿ ಕೇಳು ನೀನು ವರ ಹಸ್ತಿನಾವತಿ ಶಂತ ನೃಪನು ಬೆಸ್ತರಿಗೊಡೆಯನೇ, ಓ ಬಂದದ್ದು ಅಪ್ಪಯ್ಯನಾದ ಶಾಂತನು ಚಕ್ರವರ್ತಿಗಳು, ಓ ಸುತಲಾದ ನನಗೆ ದೇವವ್ರತ ಅಂತ ಹೆಸರು. ಓ ದೇವವ್ರತ. ಹೌದು, ಮಂತ್ರಿಗಳು ಜೊತೆಗೆ ಇದ್ದವರು. ಹಾಂ 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 ಹಾಂ. ಅಪ್ಪ ಎಲ್ಲಿಯ ತನಕ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ, ಹುಡುಕುತ್ತಾ ಬಂದದ್ದು. ಹಾ. ಆಗ ಗೊತ್ತಾಯ್ತು ಇಲ್ಲಿಯ ತನಕ ಬಂದ್ರು ಅಂತ. ಹಾಂ 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 ಇಲ್ಲಿಂದ ಮುನ್ನಡೆಯುವುದಕ್ಕೇನೋ ಒಂದು ತಡೆ ಬಂತು ಅಂತ ತಿಳಿದು ಹಾಂ. ಅದನ್ನು ವಿಚಾರಿಸಿ ವಿಸ್ತರಿಸಿ ಅರಿತು ನೀಗುವುದಕ್ಕಾಗುತ್ತದೋ ಅಂತ ಯತ್ನಿಸುವ ಎಂಬ ಭಾವದಿಂದ ಇಲ್ಲಿಯ ತನಕ ಬಂದೆ. ಅದೇ ಇಲ್ಲಿ ಬಂದು ಆಮೇಲೆ ಇಲ್ಲಿಂದಲೇ ಹಿಂದಿರುಗಿದ್ರು. ಏನೋ ಕೇಳಿದ್ರು ಅಂತ. ಹಾಂ ಹಾಂ ಕೇಳಿದ್ರು. ಈಗ ಚಕ್ರವರ್ತಿ ಮನೆತನದ ಮೇಲೆ ಪೂರ್ವಾಗ್ರಹ ಏನೂ ಇಲ್ವಲ್ಲ. ಅಯ್ಯೋ, ನಾವು ಬದುಕುವುದೇ ಚಕ್ರವರ್ತಿಗಳ ಅನುಗ್ರಹದಿಂದ ಅಲ್ವಾ. ಮತ್ತೆ ಈಗ ಅವರೇನೋ ಕೇಳಿದ್ರೆ ಕೊಡುವುದಕ್ಕೆ ಹೇಸಿದ್ರಂತೆ. ಅಲ್ಲ, ಯಾರು ಹೇಳಿದ್ದೆ ಹಾಗೆ? ಅಲ್ಲ, ಹಾಗೆ ನಾನು ಗ್ರಹಿಸಿದೆ ಪ್ರಕರಣದ ವಿವರಗಳನ್ನು ಅರಿಯುವಾಗ. ಹಾಗಲ್ವೋ? ಅಲ್ಲದಿದ್ರೆ ತಿದ್ದಿಕೊಳ್ಳುವ. ಅಯ್ಯಯ್ಯ, ಹೇಸಿದ್ದಲ್ಲ, ಹೆಸರಿಲ್ವಾ? ಹೆದರಿದ್ದು. ಹಾ ಹಾ, ಹೆದರಿದ್ದ. ಹೌದೌದು. ಹಾಗಾದ್ರೆ ಈಗ ನಾನು ಕೇಳಬಹುದು. ಹಾ. ಈಗ ಹೇಸಿದ್ದಾದರೆ ಎಲ್ಲವನ್ನೂ ನಾನು ನಿವಾರಿಸ್ತೇನೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಮನದ ಭಾವ. ಹೆದರಿಕೆ ಆದರೆ ಈಗ ಅದು ಯಾವ ಕಾರಣದಿಂದ ಅಂತ ನಾನು ಕೇಳಬಹುದಲ್ಲ. ಎರಡೂ ಸತ್ಯವೇ. ಮೊದಲಿಗೆ ಹೇಸಿದ್ದ ಹೌದು, ಆದ್ರೆ ಕೊನೆಗೆ ಹೆದರಿದ್ದ ಹೌದು. ಅಂದ್ರೆ ಕೊನೆಗೆ ಹೆದರಿಕೆಯಲ್ಲಿ ನಿಲ್ಲಬೇಕು ಅಂತ ಆದ್ರೆ ಆ ಹೇಸುವಿಕೆ ಹಿಂದೆ ಸರಿ ಹಿಂದೆ ಸರಿದಿರಬೇಕು. ಹಾಗಾಗಿ ನಾನು ಪಕ್ಕನೆ ಹೇಳುವಾಗ ಹೇಸಿದ್ದಲ್ಲ. ಸರಿಯಪ್ಪ, ಸರಿ ಸರಿ. ಈಗ ಅವರು ಕೇಳಿದ್ದೆಂಥದ್ದನ್ನು ಅಲ್ಲ, ಕೇಳಿದ್ದು ನನ್ನ ಮಗಳನ್ನು ಕೇಳಿದ್ದು. ಅವರಿಗೆ ಕೇಳಿದ್ದು ಅದೇ. ಆದ್ದರಿಂದಲೇ ನಾನು ಧೈರ್ಯದಿಂದ ಕೇಳಿ ಮಾತಾಡ್ತಾ ಇರೋದು. ಅಲ್ಲ, ಅವರಿಗೆ ಅವರು ಕೇಳಿದ್ರಿಂದ ಅದರ ಬಗ್ಗೆ ಇನ್ನು ಅನಿರ್ದಿಷ್ಟತೆ ಇಲ್ಲ, ಸಂದೇಹ ಇಲ್ಲ, ವಿಕಲ್ಪ ಇಲ್ಲ. ಈಗ ಅಲ್ಲಿ ಬಂದವರೆಲ್ಲ ಅವರವರಿಗೆ ಕೇಳುವುದಾ ಹೇಗಪ್ಪ? ಈಗ ಇಲ್ಲ ಇಲ್ಲ, ಈಗ ಕೇಳುವುದು ಅವರಿಗೆ. ಯಾರು ಬಂದ್ರು ಇನ್ನು ಕೇಳುವುದು ಅವರಿಗೆ ಬಂದವರಿಗೆ ಇಲ್ಲ ಇಲ್ಲ ಇಲ್ಲ, ಅವರಿಗಾಗಿಯೇ ಕೇಳುವಾಗ ಮಹಾರಾಣಿಯಾಗುವ ಯೋಗ್ಯತೆಯನ್ನು ಮದುವೆಯಿಂದಲೇ ಸಿದ್ಧಿಸಿಕೊಳ್ಳಬಹುದಾದಂತಹ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಸಮ್ಮತಿ ಕೊಡದಿರುವುದಕ್ಕೆ ಕಾರಣ ಏನು? ಒಪ್ಪಿಕೊಡಬಹುದಲ್ಲ. ಮನೆತನ, ರಾಜಮನೆತನ, ಚಂದ್ರಾನ್ವಯ ಕೇಳಿದವ ಚಕ್ರವರ್ತಿ, ಕೊಡುವುದಕ್ಕೀಗ ತೊಡಕೇನು? ಅಲ್ಲ, ಎಲ್ಲಿಯಾದ್ರೂ ಒಂದು 4 ದಿವಸ ಕಳೆದ ಮೇಲೆ ನನ್ನ ತಲೆ ತಿರುಗಿ ಕೊಡುವ ಅಂತ ನಾನು ಒಪ್ಪುತ್ತಿದ್ದನೋ ಏನೋ. ನಿನ್ನನ್ನು ನೋಡುವುದಕ್ಕಿಂತ ಮೊದಲಾದರೆ. ಈಗ ನಿನ್ನನ್ನು ನೋಡಿದ ಮೇಲೆ ಇನ್ಯಾಕೆ ಕೊಡುದು ನಾನು? ಅಯ್ಯೋ, ಹೇಗಾದ್ರೂ ಕೊಡಬೇಕು ಅಂತ ಬಂದದ್ದು. ಸಾಧ್ಯವೇ ಇಲ್ಲ. ಯಾಕಿಲ್ಲ? ಸೃಷ್ಟಿ ಬಗ್ಗೆ ಕೊಡಲಿಗೆಯ ಸೃಷ್ಟಿ ಬಗ್ಗೆ ಕೊಡಲಿಗೆಯುದರದಿ ಹುಟ್ಟಿದರ್ಭಕರಿಂಗೆ ಈಕೆಯ ಉದರದಿ ಹುಟ್ಟಿದರ್ಭಕರಿಂಗೆ ಸುರನರ ದುಷ್ಟದಾನವರಿಂಗೆ ಬೆದರದ ದಿಟ್ಟ ನೀನರಿಯಾಗಿ ಹೇ ಕೊಡೆನು ನಾನು. ಮೊನ್ನೆ ಬಂದವರೇ ಹೆಣ್ಣು ಕೇಳುವಾಗ ಮತ್ತೊಂದು ಮಾತನ್ನು ಒಟ್ಟಿಗೆ ಸೇರಿಸಿದೆ. ಏನು? ಕಲಿಗಂಜದಿಘ ವೀರ, ನನ್ನ ಮಗನಿದ್ದಾನೆ ಒಬ್ಬನಾತ, ದೇವವ್ರತ ನಾಮಕ ಗಾಂಗೆ. ಪರಂಪರೆಯ ಬಗ್ಗೆ, ಸಂತಾನದ ಬಗ್ಗೆ ಹೇಳುವಾಗ ಅಭಿಮಾನ ಹೊಂದುವುದು ತಪ್ಪ? ನಾನು ಹಾಗೆ ತಿಳಿದೆ, ಎಲ್ರಿಗೂ ಅವರವರ ಮಕ್ಕಳು ದೊಡ್ಡದೆ ಅಲ್ವಾ, ಹಾಗೆ ಹೇಳಿದ್ದಿರಬೇಕು. ಆದರೆ ಈ ಚಕ್ರವರ್ತಿಗಳು ಸುಳ್ಳು ಹೇಳುವುದಿಲ್ಲ ಅಂತ ವಿಶ್ವಾಸ ಬಂದದ್ದು ನನಗೆ ನಿನ್ನನ್ನು ನೋಡಿದ ಮೇಲೆ. ಹೌದು,
ಎಂತದಿದು ಅಲ್ಲ ನಿನ್ನನ್ನು ನೋಡುವಾಗ ಎಂತದ್ದು ಅಂದ್ರೆ ಈಗ ಸರಿ ಉಂಟು ಅಂತ ಹೇಳುದು ಸರಿ ಇಲ್ಲ ಅಂತ ಹೇಳುದು. ಅಯ್ಯಯ್ಯೋ ಮತ್ತೆ ಆ ಮುಖದ ವರ್ಚಸ್ಸು, ಕೈಗೊಳ್ಳುವಂತಹ ವ್ಯವಹಾರದ ದೃಢತೆ, ನಿತ್ತಂತಹ ನಿಲುಮೆ, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಎಂತಹವನು ನೀನು ಅನ್ನುವುದು. ತನ್ನ ಮಗನ ಕುರಿತಾಗಿ ಹೇಳುವಾಗಲೂ ಕೇವಲ ಅತಿಶಯೋಕ್ತಿಯನ್ನು ಅವಲಂಬಿಸದೆ ಯಥಾರ್ಥವನ್ನೇ ಹೇಳಿದ್ದಾರೆ ಅಂತ ಆದರೆ ಮಗಳನ್ನು ಅಪೇಕ್ಷಿಸಿದ ಅಪೇಕ್ಷೆಯು ಅಷ್ಟೇ ಪ್ರಾಮಾಣಿಕ ಅಂತ ಅರಿವಿಗೆ ಬಂದಿರಬೇಕಲ್ಲ. ಅಯ್ಯೋ ಇವು ಬೇಕು ಬೇಕು ಅಂತೇಳಿ ನಿನ್ನ ವಿರೋಧ ಯಾರಾದರೂ ಮಾಡಿಕೊಂಡಾರ ಅಂದ್ರೆ ಅಲ್ಲ ಹೇಳಿದ್ ನಾನು. ಈಗ ನೋಡುವಾಗ ನನಗೆ ಆತಂಕ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗಿದೆ. ಆತಂಕ ಯಾಕೋ? ಈಗ ನಾನು ಚಕ್ರವರ್ತಿಗಳಿಗೆ ಮಗಳನ್ನು ಕೊಟ್ಟೆ, ಅವರು ಮದುವೆ ಆದ ಮೇಲೆ ಸಂಸಾರ ನಡೆಸ್ತಾರೆ, ಸಂಸಾರ ನಡೆಸಿದ ಮೇಲೆ ಸಂತಾನವು ದೇವರು ಕೊಡ್ತಾರೆ, ಕೊಡ್ಬೇಕಲ್ಲ. ಅದಕ್ಕಲ್ವ ಸಂಸಾರ ಅಂತ ಇರುವುದು, ಸಂಬಂಧ ಅಂತ ಆಗುವುದು. ಈಗ ನಾಳೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ನೀನೇ ವಿರೋಧಿ ಅದೆಯಲ್ಲ ಪುಣ್ಯಾತ್ಮ. ಯಾಕೋ ನಾನು ಯಾಕೆ ವಿರೋಧಿ ಆಗುವುದು? ಅಲ್ಲ ಹಾಗಲ್ಲ, ಮತ್ತೆ ಎಷ್ಟೆಂದ್ರು ಅದು ನೀನೇ ನಿನ್ನ ತಾಯಿಯ ಹೆತ್ತ ಮಕ್ಕಳಲ್ಲ ಅಲ್ಲ. ಅಲ್ಲ ನಿನಗೆ ಸಂಕೋಚ ಬೇಡ, ನಿನ್ನ ಮನದಲ್ಲಿ ಏನುಂಟು ಅಂತ ನನಗೆ ಗೊತ್ತಾಗ್ತದೆ ಎಂತದಾಗ್ತದೆ ಅಂತ. ಯಾಕೆಂದ್ರೆ ನಾನು ಇದು ಈ ಸವತಿ ಮಕ್ಕಳ ಸಂಬಂಧ ಎಲ್ಲ ನಮಗೆ ಗೊತ್ತಿಲ್ಲದೆ ಇದ್ದದ್ದೇನಲ್ಲ. ಎಲ್ಲ ಮೊದಲಿಗೆಲ್ಲ ಸರಿ ಇರ್ತದೆ, ಆದರೆ ಆಮೇಲೆ ವಿರೋಧ ಅನ್ನೋದು ಬಂದೇ ಬರ್ತದೆ ಬೆಳೆಯುವಾಗ. ಸುಮ್ಮನೆ ಇಲ್ಲದೆ ಇದ್ದ ವಿರೋಧ ಎಲ್ಲ ಕಟ್ಟಿಕೊಳ್ಳುವುದು ಯಾಕೆ ಅಂತ ನಾನು ಕೇಳಿದ್ದೆ ಹಾಗೆ. ನಾಳೆ ಹುಟ್ಟುವ ಮಕ್ಕಳಿಗಿಂತದ್ದು ಗತಿಯಲ್ಲಿ ಅಂತ ಅಂದರೆ ಸಿಂಹಾಸನ ಬೇಕು ಅಂತ ಕೇಳಿದ್ದೆ. ಅವರು ಮತ್ತೆಂತ ಉತ್ತರ ಕೊಡಲಿಲ್ಲ, ನೇರ ಹೊರಟು ಹೋದ್ರು. ಈಗ ಮುಂದೆ ಹುಟ್ಟಿದ ಮಕ್ಕಳ ನೀನೇ ವಿರೋಧಿ ಆಗುತ್ತೆ, ನೀನೇ ಅರಿಯಾಗಿ ಮಕ್ಕಳ ಹಿತರಕ್ಷಣೆ ಮಾಡುವಲ್ಲಿ ಯಾರಿದ್ದಾರೆ? ನಾನಿಲ್ವೇನು? ಅಲ್ಲ ನೀನಿರುವುದೇ ತೊಂದರೆ ಅಂತ ನಾನು ಹೇಳ್ತೇನೆ, ನೀನಿಲ್ವ ಹೇಳ್ತೀನಿ. ರಕ್ಷಿಸುವಕ್ಕೆ ನಾನಿದ್ದೇನೆ ಅಂದೆ. ನಾ ಏನಂತ ನನ್ನನ್ನು ಏನಂತ ತಿಳಿದಿದ್ದೀನಿ? ಏನು ಚಿತ್ತವಿಸುತ್ತವ ಸುತೆಯ ಚಿತ್ತವಿಸುತ್ತವ ಸುತೆಯ ಕುವರರ ಅತ್ತಿಯೋಳು ನಾ ಸಲಹಿಗೊಂಬೆನು ಮತ್ತೆ ಜನಕಗೆ ಮೃತ್ಯು ಬಾಲಕನಲ್ಲವೈ ಮತ್ತೆ ಜನಕಗೆ ಹಿತವ ಬಯಸುವ ಮೃತ್ಯು ಬಾಲಕನ ಅಲ್ಲವೈ ತಿಳಿಯೋ ನೀನು. ಗಮನ ಇಟ್ಟು ಕೇಳಬೇಕು. ಈಗ ನೀನು ಹಾಗೆ ಹೇಳಿದಾಗ ಅವರು ಮರಳಿದ್ದಿದ್ರೆ ಯಾಕಿರ್ಬೋದು? ಅದೆಲ್ಲ ಆಗುವ ವ್ಯವಸ್ಥೆ ಅಲ್ಲ ಅಂತ ಹಿಂದೆ ಹೋದ್ರು. ಈಗ ನೀನು ಅಪೇಕ್ಷಿಸಿದ್ದೇನನ್ನು? ಅದು ನಾಳೆ ಅವರಿಗೊಂದು ಸರಿಯಾದ ಜಾಗ ಬೇಕಲ್ಲ. ನಿನ್ನ ಮಗಳ ಉದರದಲ್ಲಿ ಹುಟ್ಟಿದವರ ಭವಿಷ್ಯ ಅತಂತ್ರವಾಗಬಾರದು, ಇದು ಮುಖ್ಯ ಆಶಯ, ಹೌದಲ್ಲ? ಅದಕ್ಕೆ ತಡೆ ಅಂತ ನೀ ಭಾವಿಸಿದ್ಯಾರನ್ನು? ಅಲ್ಲ ಮೊದಲೇ ಒಂದು ಮದುವೆ ಆಗಿದೆ, ಮಗ ಇದ್ದಾನೆ ಅಂತ ಹೇಳಿದ ಮೇಲೆ ಈಗ ಯಾವನಾದರೂ ಈಗ ಅವೇನು ಮಾಡಿಯಾನು ಅಂತ ಅಲ್ಲ. ಮತ್ತೆ ನಾಳೆ ಸಮಸ್ಯೆ ವಿರೋಧಿಯವಲ್ವ? ಸಮಸ್ಯೆ ತರುವ ಮಗನೇ ಹೌದಾಗಿದ್ರೆ, ತನ್ನ ಆಶಯಕ್ಕೆ ಭಂಗ ತರುವ ಮಗನೇ ಹೌದಾಗಿದ್ರೆ ಅವರನ್ನು ನಿವಾರಿಸಿ ಆದರು, ಮನೆಯಿಂದ ಹೊರಗೆ ಹಾಕಿ ಆದರು. ಈಗ ಅದಕ್ಕೆ ಅಧಿಕಾರ ಉಂಟಲ್ಲ ಅರಸನಾದವನಿಗೆ. ನಾ ಮುನ್ನಡೆಯುತ್ತೇನೆ, ಆ ಕಾಮಿನಿಯನ್ನು ಕೊಡು ಅಂತ ನನ್ನ ಅಪ್ಪ ಕೇಳ್ತಿರ್ಲಿಲ್ವಾ? ಅಲ್ಲ ಆಗಲ್ಲ. ಅದೇನಾಗ್ತದೆ ಕೇಳಿದ್ರೆ ತನಗೆ ಅಪೇಕ್ಷೆಯೂ ಉಂಟು, ತನ್ನ ಮಗ ತೊಡಕಾದನು ಅಂತ ಗೊತ್ತಿದ್ರು ತನ್ನ ಅಪೇಕ್ಷೆಗಾಗಿ ಊರಿನವರ ವಿರೋಧ ಕಟ್ಟಿಕೊಳ್ಳಿಕ್ಕೆ ಆಗುದಿಲ್ಲಲ್ಲ. ಈಗ ಊರಿನವರ ವಿರೋಧಕ್ಕಾಗಿ ಅಲ್ವೋ? ಈಗ ನಾನೇ ಬಂದು ಕೇಳ್ತಾ ಇದ್ದೇನೆ. ಹೌದು, ಹೀಗೆ ಸಹಜವಾದ ವಿದ್ಯಮಾನದಲ್ಲಿ ಒಬ್ಬಾತ ಅಪ್ಪನಿಗಾಗಿ ಅವರ ಅಪೇಕ್ಷಿಸಿದ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿಕೊಡು ಅಂತ ಕೇಳುವುದಕ್ಕೆ ಕನ್ಯಾ ಪಿತೃವಿನಲ್ಲಿ ಬಂದು ಸ್ವಯಂ ಹುಟ್ಟಿದ ಮಗು ಕೇಳಿದ ಪ್ರಕರಣ ಬೇಕಾದಲ್ಲಿ ಸಿಗ್ತದ ಕಾಣುವುದಕ್ಕೆ? ಇಲ್ಲವೇ ಇಲ್ಲ. ಹಾಗಾದ್ರೆ ನಾನು ಕೇಳ್ತೇನೆ ಅಂದ್ರೆ ನನ್ನ ಆಶಯ ಏನು ಅಂತ ನಿನಗೆ ಅರ್ಥ ಆಗುವುದಿಲ್ವೋ? ಅಲ್ಲ ಆಶಯ ಏನು ಅಂದ್ರೆ ಅಪ್ಪ ಬಯಸಿದ್ದಾರೆ, ಕೆಲವು ಸಲ ಅಪ್ಪನಿಗೆ ಪ್ರಿಯವಾಗಬೇಕು. ಅಪ್ಪನಿಗೆ ಮಕ್ಕಳ ಇಷ್ಟವೇ ಮುಖ್ಯ, ಮಕ್ಕಳಿಗೆ ಅಪ್ಪನ ಇಷ್ಟ ಮುಖ್ಯ. ಇದು ಪರಸ್ಪರ ಸಂಬಂಧ ಅಲ್ಲ. ನೋಡು, ಅಪ್ಪನ ಹಿತ ಬಯಸುವ ಮಗ ಮಗನ ಹಿತಕ್ಕೆ ಬಾಧೆ ಕೊಡಲಾರೆ ಅಂತ ಹಿಂದಡಿ ಇಡುವ ಅಪ್ಪ. ಹೌದು, ಇವರ ಅಪ್ಪ ಮಕ್ಕಳಾಗಿ ಹೇಗಿದ್ದಾರೆ ಅಂತ ಇದರಿಂದ ಗೊತ್ತಾಗುವುದಿಲ್ವೇ? ಹೌದು, ಇವರಿಬ್ಬರ ಮಧ್ಯೆ ಸಿಲಿಕ್ಕೆ ಯಾರ್ಯಾರ ಮಕ್ಕಳು ಕಷ್ಟಕಲ್ಲ. ಯಾರು ಬಂದರೂ ಕೂಡ, ಯಾರು ಬಂದರು, ಯಾರು ಇದ್ದರು, ಯಾರು ಎದ್ದರು, ಯಾರು ಹೋದ್ರು, ಅಪ್ಪನ ಹಿತ ಬಯಸುವ ಮಗನ ಪ್ರವೃತ್ತಿಯೂ ಬದಲಾಗುವುದಿಲ್ಲ.
ಮಗನಿಗೆ ಹಿತಕರವಾದದ್ದನ್ನು ನಿವಾರಿಸುವುದಿಲ್ಲ ಎಂಬ ಅಪ್ಪನ ಮನೋಗತದಲ್ಲೂ ವ್ಯತ್ಯಾಸ ಬರುವುದಿಲ್ಲ. ಈಗ ನೀನು ಕೊಟ್ಟೆ ಅಂತ ಇಟ್ಟುಕೋ, ನಿನ್ನ ಮಗಳು ಬಂದು ನಮ್ಮ ಮನೆ ತುಂಬಿದ್ರು, ಅಪ್ಪನಿಗೆ ಪ್ರಿಯವಾಗ ಭಾರ್ಯೆಯಾಗಿ ಒದಗಿ ನಿಂತರು, ಮಕ್ಕಳು ಉದಿಸಿದ್ರು, ಅನೇಕರು ಉದಿಸಿದ್ರು, ಅವರೆಲ್ಲರ ಹಿತವನ್ನು ನಾನು ರಕ್ಷಿಸುವುದಿಲ್ವೇನೋ? ನನ್ನ ಅಪ್ಪ ಬಯಸಿದಂತಹ ಹೆಣ್ಣಿನಲ್ಲಿ ಉದಿಸಿದಂತಹ ಕುಲದೀಪಕರಾದ ಮಕ್ಕಳು ಎಂಬ ಕಾರಣದಿಂದ ಅವರೆಲ್ಲರ ಹಿತವನ್ನು ನಾನು ರಕ್ಷಿಸುವುದಿಲ್ವೋ? ಅಲ್ಲ ಅದೆಲ್ಲ ಈಗ ಒಂದು ವೇಳೆ ಅಪ್ಪನಿಗೆ ಹಿತ ಬಯಸಿದವನು ಪಿತಗೆ ಹಿತವೆನಿಸುವಂತೆ ವರ್ತಿಸುವವನು ಅವನನ್ನು ಹೇಗೆ ಗುರುತಿಸುವುದು? ಪ್ರಿಯ ಪುತ್ರ ಅಂತ. ಅಪ್ಪನಿಗೆ ಅಹಿತವನ್ನು ಬಯಸಿದರೆ ಅವನನ್ನು ಮತ್ತೆ ಮೃತ್ಯು ಬಾಲಕ ಅಂತ ಬೇರೆ ಹೇಳಬೇಕು. ಈಗ ಅಪ್ಪನನ್ನು ನಾವು, ಅದು ಒಳ್ಳೆಯದಲ್ಲ, ಹೇಳುವುದಕ್ಕೆ ಒಳ್ಳೆಯದಾಗುವುದಿಲ್ಲ. ಅಪ್ಪನ ಅವಸಾನವನ್ನು ನಾವು ಸಾಧಿಸುವುದಂದ್ರೆ ಹೇಗೆ? ಅಪ್ಪನ ದೇಹ ಬೀಳುವಂತೆ ಮಾಡುವುದಲ್ಲ, ಪ್ರಾಣ ಹೋಗುವಂತೆ ಮಾಡುವುದಲ್ಲ. ಅಪ್ಪನ ಆಶೋತ್ತರಗಳನ್ನು ಅರ್ಧದಲ್ಲೇ ಭಂಗಗೊಳಿಸಿದವನು ಯಾರಿದ್ದಾನೋ ಅವ ಅಪ್ಪ ಜೀವಂತ ಇದ್ದರೂ ಮೃತಿಯನ್ನೈದಿದ್ದಕ್ಕೆ ಸಮಾನವಾಗುವಂತೆ, ಅಂದರೆ ಬದುಕಿದ್ದ ಅಪ್ಪನನ್ನು ಜೀವಚ್ಛವವಾಗಿಸುವ ಮಗ ಅಂತ ತಾತ್ಪರ್ಯ. ಆದ್ದರಿಂದಲೇ ಬದುಕಿದ ಅಪ್ಪನನ್ನು ಮೃತ್ಯುಬಾಲಕನಾಗಿ ಪೀಡಿಸುವುದಕ್ಕೆ ನಾನು ಸಮರ್ಥ ಅಂತ ಹೇಳಿಲ್ವೋ? ವಿದ್ಯಾಭ್ಯಾಸ ಸಂಪನ್ನ ಅಂತ ಹೇಳಿಲ್ವೋ? ಅಪ್ಪನಿಗೆ ಮದುವೆ ಆಗಬೇಕಾದ ಬಯಕೆ ಹೊತ್ತು ಬಂದು ನಿಲ್ಲಿಲ್ವೋ? ಈಗ ನೋಡಿದ ಮೇಲಾದರೂ ಕೇಳಿದ್ದಕ್ಕೆ ಊಹಿಸಿದ್ದಕ್ಕೆ ಸರಿಯಾಗಿ ಅಲ್ಲ ಇವ ಇರುವುದು. ಇವ ಜನ ಬೇರೆ ಅಂತ ನಂಬಿ ಕೊಟ್ಟು ಬಿಡಬಾರ್ದು. ಅಪ್ಪ ಮಗ ಸರಿ ಇದ್ದೀರಿ, ಹೌದು, ಸರಿ ಇದ್ದದ್ರಿಂದಲೇ ಕಳಿಸಿಕೊಡು, ಕೊಟ್ಟದ್ರೆ ಸರಿ ಆಗ್ತದೆ. ಸರಿ ಇದ್ದೀರಿ ಅಂದ್ರೆ ನೀವು ಎಂಥದ್ದೋ ಒಂದು ಆಲೋಚನೆ ಮಾಡಿದ್ದನ್ನು ಕೈಗೂಡಿಸಿಕೊಳ್ಳಿಕ್ಕೆ ಒಂದೇ ಬುದ್ಧಿಯಿಂದ ಆಲೋಚನೆ ಮಾಡ್ತೀರಿ ಅಂತ ನಾನು ಹೇಳಿ. ಯಾಕೆ? ಈಗ ಅಪ್ಪನ ಇಷ್ಟವನ್ನು ಒದಗಿಸಿಕೊಡ್ಬೇಕಾದದ್ದು ಮಗ ಒಪ್ಪಿದೆ, ಹೌದು. ಮಗನಿಗೆ ಒಳ್ಳೇದಾಗಲಿ ಅಂತ ಹಂಬಲಿಸುವುದು ಅಪ್ಪನ ಕೆಲಸ, ಸರಿ ಅಲ್ವೋ? ಹೌದು. ಈಗ ಅಪ್ಪನ ಮರಣವನ್ನು ತರುವುದು ಅಂದ್ರೆ ಹೇಗೆ? ಅಪ್ಪನ ಇಷ್ಟಕ್ಕೆ ಒದಗದೆ ಇದ್ದ ಮಗನಾದ್ರೆ ಅಪ್ಪನಿಗೆ ಮರಣ ತಂದ ಹಾಗಾಗಲ್ವೋ? ನಿನಗೆ ಬಂದದ್ದು ಅದೇ ಕಾರಣ. ಸತ್ತ ಮೇಲೂ ಬದುಕಿಸುವವನು ಮಗ, ಅಲ್ವೋ? ಸತ್ತ ಮೇಲೂ ಸದ್ಗತಿ ಆಗಬೇಕು ಅಂತ ಹಂಬಲಿಸುವುದು ಮಗ. ಬದುಕಿರುವಾಗಲೇ ಆಶೋತ್ತರಕ್ಕೆ ಭಂಗ ತಂದ್ರೆ ಅವ ಅಪ್ಪನನ್ನು ಕೊಂದ ಮಗ ಆಗುವುದಿಲ್ಲ. ಪುಣ್ಯಾತ್ಮ, ನಿನ್ನ ಅಪ್ಪನಿಗೆ ಸದ್ಗತಿ ಆಗಬೇಕು ಅನ್ನುವುದರಲ್ಲಿ ಅದನ್ನ ಸದ್ಗತಿ ನಾನೊಂದು ಮಾತಿಗೆ ಸದ್ಗತಿ ಆಗಲ್ಲ. ಸದ್ಗತಿ ಆಗಬೇಕನ್ನುವಂತ ಇಚ್ಛೆ ನಿನಗಿದ್ದದ್ದು ಸರಿಯೇ. ಈಗ ನಿನ್ನಪ್ಪನ ಸದ್ಗತಿ ಮಾತ್ರ ನಿನಗೆ ಪ್ರಧಾನ ಆಗುತ್ತದೆ. ಯಾರ್ಯಾರ ಮಕ್ಕಳ ಗತಿಯ ಬಗ್ಗೆ ನೀನು ಯೋಚನೆ ಮಾಡ್ತೀಯ? ನಾನೀಗ ಅದೇ ಹೇಳುದು. ಅಂದ್ರೆ ಈಗ ಅಪ್ಪನಿಗೆ ಇಷ್ಟ ಆಗಿದೆ, ಅಪ್ಪನಿಗೆ ಮದುವೆ ಮಾಡಿಸಬೇಕು, ಅದಕ್ಕೆ ಬೇಕಾಗಿ ನೀನೀಗ ಬಂದು ಹೇಳ್ತೀಯ ಎಂತದ್ದು ಬೇಕಾದ್ರೂ ಆಗಲಿ, ನಾಳೆಲ್ಲ ನಾನಿದ್ದೇನೆ ಅಲ್ವಾ? ಅಷ್ಟು ನೀನಿಗೆ ಹೇಳುವುದು ಹೌದು. ಎಷ್ಟೆಂದರೂ ಈಗ ಅಪ್ಪನ ಇಷ್ಟಕ್ಕೆ ಬೇಕಾಗಿ ನೀನು ನನ್ನ ಮಗಳನ್ನು ಮದುವೆ ಮಾಡಿಸುವ ಉದ್ದೇಶಕ್ಕಾಗಿ ಇಷ್ಟು ಹೇಳಿದೆಯೇ ಹೊರತು, ನಾಳೆಗೆ ಹೇಳಿದ ಮೇಲೆ ಅವಳಿಗೆ 4 ಮಕ್ಕಳಾದ ಮೇಲೆ ನಿನಗೂ ಅವರಿಗಿರುವಂತಹ ಸಂಬಂಧ ಸವತಿ ಮಕ್ಕಳದ್ದೇ ಅಲ್ವಾ? ಇದು ಲೋಕದಲ್ಲೇ ಪ್ರಸಿದ್ಧ ಉಂಟು, ಸವತಿ ಮಕ್ಕಳ ಸ್ನೇಹ. ಸವತಿ ಮಕ್ಕಳ ಸ್ನೇಹವೆಂಬುದು ಭುವನ ತೊಳು ಪ್ರಖ್ಯಾತಿ ಇದಕ್ಕೆ, ಕುವರಿಯರ್ಭಕರಲ್ಲಿ ಪ್ರೀತಿಯು ತವಕದಿಂದಲಿ ನಶಿಪುದು ಕಾಲಗತಿಗೆ. ಸವತಿ ಮಕ್ಕಳ ಸ್ನೇಹವೆಂಬುದು ಪೃಥ್ವಿಯಲ್ಲೇ ಬಹಳ ಪ್ರಖ್ಯಾತ ಉಂಟು ಅಲ್ವ? ಭೂಮಿಯಲ್ಲೆಲ್ಲ ಗೊತ್ತುಂಟದು. ಹೇಗೆ? ಹುಟ್ಟುತ್ತಾ ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿದವರಾದರೂ ಅಣ್ಣ ತಮ್ಮಂದಿರಾಗಿ ಬೆಳೆಯುತ್ತಾ ಬೆಳೆಯುತ್ತಾ ದಾಯವಾದಿಗಳಾಗುತ್ತಾರೆ. ಅಂದ್ರೆ ದಾಯವಾದಿಗಳು ಅಂದ್ರೆ ಪರಸ್ಪರ ಕಚ್ಚಿಕೊಳ್ಳಿಕ್ಕಿದ್ದವರು ಅಂತಲೇ ಅರ್ಥ, ವಿರೋಧ ಅಂತಲೇ ಅರ್ಥ. ಹಾಗಾಗಿ ಹೋಗ್ಯದು ಅಲ್ವಾ? ನಾವು ಕೇಳ್ತೇವೆ ದೇವತೆಗಳಿಗೂ ರಾಕ್ಷಸರಿಗೂ ಅಕ್ಕ ತಮ್ಮಂದಿರ ಮಕ್ಕಳಾದ್ರೂ ಸದಾ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ಗೊತ್ತಿದ್ದ ಮೇಲೆ ಈಗ ನಿಮ್ಮ ಕೆಲಸ ಆಗಲಿಕ್ಕೆ ಬೇಕಾಗಿ ನೀವು ಹೇಳ್ತೀರಿ. ಈಗ ಹೊಳೆ ಬದಿಯಲ್ಲಿ ನಮಗೊಂದು ಮಾತು ಉಂಟು. ಹೇಗೆ? ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗೇನು ಹಾಗೆ ಕೇಳುವ ಮಂದಿಗಳು ಇದ್ದಾರೆ. ನಮಗ ಹೊಳೆ ದಾಟಿ ಆಯ್ತಲ್ಲ, ಇನ್ನು ಅವನದ್ದೆಂಥದ್ದು? ನಾಳೆ ಈಗ ನೀವು ಅದನ್ನೇ ಇಟ್ಕೊಂಡು ಮುಂದೆ ಬಂದ್ರೆ, ಮೊನ್ನೆ ಮದುವೆ ಆಗಬೇಕಿತ್ತು, ಮತ್ತೆ ನಿಮ್ಮ ಶಾಸ್ತ್ರದಲ್ಲೆಲ್ಲ ಉಂಟಂತೆ ಅಲ್ವ, ಒಂದು ಮದುವೆ ಆಗಬೇಕು ಅಂತ ಆದ್ರೆ 1000 ಸುಳ್ಳು ಹೇಳಬಹುದು. ಆಗ ನೀವು ಮತ್ತೆ ಶಾಸ್ತ್ರದ ಮಾತು ತರ್ತೀವಿ. ಅದು ಮೊನ್ನೆ ಮದುವೆ ಆಗಲಿಕ್ಕೆ ಬೇಕಾಗಿ ಸುಳ್ಳು ಹೇಳಿದ್ದು, ಅದು ಸುಳ್ಳು ಹೇಳಿದಾಗ ಆಗುವುದಿಲ್ಲ. ಸುಮ್ಮನೆ ನಮಗೆಲ್ಲ ಎಂತದಕ್ಕೆ ಅಲ್ಲ. ನಿನಗೊಂದು ಭರವಸೆ, ಒಂದು ಭರವಸೆ ಬರುವುದಕ್ಕೆ, ನನ್ನ ಅಪ್ಪ 3ನೇ ಮಗ, 3ನೇ ಮಗ